ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ನಮನಗಳು. ಹಾಗೇನೆ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಈ ದಿನ ಫೆಬ್ರವರಿ 11, 2026 ಬುಧವಾರ ದಿನ ಮಹಾವತಾರ್ ಸಂಸ್ಥೆಯ ವತಿಯಿಂದ ನಡೆಯತಕ್ಕಂಥ 41 ದಿನಗಳ ಮಂಡಲ ಕಾರ್ಯಕ್ರಮದ 31ನೆಯ ದಿನ ಇದಾಗಿದೆ. ಪ್ರಥಮವಾಗಿ ನಾವು ಜ್ಞಾನ ಹಂಚಿಕೆಯನ್ನು ಪಡೆದು ತದನಂತರ ನಾವು 40 ನಿಮಿಷಗಳ ಕಾಲ ಧ್ಯಾನವನ್ನ ಪಡೆಯೋಣ. ಈ ದಿನ ನಮಗೆ ಜ್ಞಾನ ಹಂಚಿಕೆಯನ್ನ ಮಾಡಲಿಕ್ಕೆ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಯುತ ರಾಜ್ಕುಮಾರ್ ಬಿದಿರ್ಕುಪ್ಪೆ ಸರ್ ಅವರು ನಮ್ಮ ಮುಂದೆ ಹಾಜರಾಗಿದ್ದಾರೆ. ಶ್ರೀಯುತ ರಾಜ್ಕುಮಾರ್ ಸರ್ ಅವರು ರೇಷ್ಮೆ ಇಲಾಖೆಯಲ್ಲಿ ಸರ್ಕಾರಿ ನೌಕರಿಯನ್ನ ನಿರ್ವಹಿಸುತ್ತಿದ್ದು ನಿವೃತ್ತಿ ಆದ ನಂತರ 2022ರಿಂದ ಧ್ಯಾನ ಜೊತೆಗೆ ಧ್ಯಾನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸರ್ ಅವರನ್ನ ಈ ಮಹಾವತಾರ್ ಸಂಸ್ಥೆಯ ವೇದಿಕೆಯ ಪರವಾಗಿ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಸರ್, ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹೋಸ್ಟ್ ಯು ಆರ್ ವೆಲ್ಕಮ್ ಸರ್. ತಮ್ಮ ಜ್ಞಾನ ಹಂಚಿಕೆಯನ್ನ ನೀಡಿ ಸರ್. ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನನ್ನ ಮೊದಲಿಗೆ ಜಗದ್ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಕೋಟಿ ಕೋಟಿ ನಮನಗಳು, ಹಾಗೂ ಸ್ವರ್ಣಮಾಲಾ ಮೇಡಮ್ನವರಿಗೂ ಕೋಟಿ ಕೋಟಿ ನಮನಗಳು, ಹಾಗೂ ನಮ್ಗೆ ಜನ್ಮ ನೀಡಿದ ತಂದೆ ತಾಯಿಯವರಿಗೆ ಅನಂತ ಅನಂತ ನಮಸ್ಕಾರಗಳು. ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ. ನಾನು ಸರ್ಕಾರಿ ನೌಕರಿಯಲ್ಲಿ ಅಂದ್ರೆ ಡಿ ಗ್ರೂಪ್ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ಒಂದು 31 ವರ್ಷ ಸರ್ವಿಸ್ ಮಾಡಿದ್ದೀನಿ. ಜೂನ್ 22ಕ್ಕೆ ರಿಟೈರ್ಡ್ ಆಗಿ ಇವಾಗ ಧ್ಯಾನ ಪ್ಲಸ್ ಧ್ಯಾನ ಪ್ರಚಾರ. ನಾನು ಧ್ಯಾನಕ್ಕೆ ಬಂದಿದ್ದು 2009. ನಮ್ಮ 2009ರಲ್ಲಿ ನಾನು ಸರ್ಕಾರಿ ಕೆಲಸದಲ್ಲಿ ಇದ್ರೆ ಈ ಧ್ಯಾನ ಏನಕ್ಕೆ ಬೇಕು ಅಂತೇಳಿ ನನಗೆ ಏನೋ ಒಂದು ಇದಿತ್ತು ಮೇಡಮ್. ಅವಾಗ ಸರ್ಕಾರಿ ಕೆಲಸ ಎಲ್ಲ ನಮ್ಗೆ ಹಣ ಕೊಡ್ತಾರೆ, ಹಾಸ್ಪಿಟಲ್ ಖರ್ಚು ಕೊಡ್ತಾರೆ, ಪ್ರತಿಯೊಂದು ಅವ್ರು ಕೊಡಬೇಕಾದ್ರೆ ನನಗೆ ಧ್ಯಾನ ಏನಕ್ಕೆ ಬೇಕು ಅಂತ ಒಂದು ಜಿಗುಪ್ಸೆ ಇತ್ತು. ಆದ್ರೆ ನನ್ನ ಮಿತ್ರನಾದ ರಾಮಕೃಷ್ಣಯ್ಯ ಅವರು ಗೌರಿಬಿದನೂರ್ನವರೇ, ನನ್ನ ಹಿಂದೆ ಬಿದ್ದು ಒಂದು ವರ್ಷ ಕಾಲ ನನ್ನ ಹಿಂದೆ ಬಿದ್ದು, ಇಲ್ಲ ನೀನ್ ಧ್ಯಾನ ಮಾಡ್ಲೇಬೇಕು ಅಂತೇಳಿ ಅಷ್ಟು ಚೆಡ್ಡಿ ದೋಸ್ತ್ ಫ್ರೆಂಡ್ಗಳ ತರ ಇದ್ವಿ ನಾವು. ರಾಮಕೃಷ್ಣಯ್ಯ ಮತ್ತೆ ವರಹಮೂರ್ತಿ ಅವರು ನನಗೆ ಈ ಧ್ಯಾನ ಪರಿಚಯ ಮಾಡಿಸ್ಕೊಟ್ಟಿದ್ದು. ಧ್ಯಾನಕ್ಕೆ ಬರ್ಬೇಕಾದ್ರೂ ಒಂದು ಉದ್ದೇಶ ಇತ್ತು ಮೇಡಮ್. ನಾನು ಅನಾರೋಗ್ಯದಿಂದ ಇದ್ದೆ, ಕೆಲಸದಲ್ಲಿ ಇದ್ರು ನನಗೆ ಫಸ್ಟ್ ಪಿಟ್ಸ್ ಬರ್ತಾ ಇತ್ತು ಮತ್ತೆ ತಲೆನೋವು ಬರ್ತಾ ಇತ್ತು. ಅದು ನಿಮಾನ್ಸ್ ಅಲ್ಲಿ ತೋರಿಸ್ತಾ ಇದ್ದೆ ಹಾಸ್ಪಿಟ್ಲಲ್ಲಿ. ತೋರಿಸಿದ್ರೆ ನನ್ನ ಲೈಫ್ ಲಾಂಗು ನಾನು ಆ ಮಾತ್ರೆಗಳು ತಗೊಳ್ಳೇಬೇಕು ಅಂತ ಹೇಳಿದ್ರು. ಜೀವನ ಪೂರ್ತಿ ನೀನ್ ಮಾತ್ರೆ ತಗೊಳ್ಳೇಬೇಕು ಅಂತ ಹೇಳಿದ್ರು. ಆದ್ರೆ ನಾನು ಈ ಧ್ಯಾನ ಬಂದಿದ್ದ ಉದ್ದೇಶನೇ ಅದು. ಧ್ಯಾನ ಮಾಡೋ ನಿನ್ಗೆ ಅದೆಲ್ಲ ಹೋಗುತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ 1 ವರ್ಷಗಳ ಕಾಲ ನಾನು ನಮ್ಮ ಮಿಸ್ಸಸ್ ಇಬ್ರೇನೆ ಮನೆಯಲ್ಲಿ 2x2 ಪಿರಮಿಡ್ ಕಟ್ಕೊಂಡು ಸತತವಾಗಿ ನಂದು ಡ್ಯೂಟಿ ಬಂದು ನೈಟ್ ಡ್ಯೂಟಿ ಇತ್ತಲ್ವಾ. ನನಗೆ ಆ ಮಾತ್ರೆಗಳು ಕೊಡ್ತಾ ಇದ್ರಲ್ಲ, ಆ ಮಾತ್ರೆ ನುಂಗಿದ ತಕ್ಷಣ ನಂಗೆ ನಿದ್ದೆ ಬರೋದು. ಅಂದ್ರೆ ನನಗೆ ಸರ್ಕಾರಿ ಕೆಲಸ ಎಂತೋ ಕೆಲಸ ಕೊಟ್ಟಿದ್ರಂದ್ರೆ ರಾತ್ರಿ 10 ಗಂಟೆಗೆ ಹೋಗ್ತಾ ಇದ್ದೆ, ಬೀಗ ಹಾಕೊಂಡು ಮಲಗ್ಬಿಟ್ರೆ ಬೆಳಿಗ್ಗೆ 6 ಗಂಟೆವರೆಗೂ ನಂಗೆ ಎಚ್ಚರಿಕೆ ಆಗ್ತಾ ಇರ್ಲಿಲ್ಲ. ಆ ಮಾತ್ರೆಗಳು ತಿನ್ನೋದ್ರಿಂದ ಅಷ್ಟು ನಿದ್ದೆ ಬರ್ತಾ ಇತ್ತು. ನನ್ಗೆ ಯಾರು ಅಲ್ಲಿ ಏನ್ ಕೇಳ್ತಾ ಇರ್ಲಿಲ್ಲ. ಒಂಥರ ಇಂಟೀರಿಯಲ್ ಪ್ಲೇಸ್ ಇತ್ತು ಅದು, ಫಾರ್ಮ್ ಹೌಸ್ ಅಲ್ಲಿ. ಹೋಗಿ ಬೀಗ ಹಾಕೊಂಡ್ ಮಲಗ್ಬಿಟ್ರೆ ಅಷ್ಟೇ ನನ್ ಕತೆ. ಯಾರು ಏನ್ ಬಂದ್ ಎತ್ಕೊಂಡ್ರು ಏನು ಆಗ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದು ನನ್ನ ಯಾರು ಬರ್ತಾ ಇರ್ಲಿಲ್ಲ ಅನ್ಕೊಳ್ಳಿ. ಬರೀ ಬಂದ್ರೆ ರೇಷ್ಮೆ ಸೊಪ್ಪು ತಗೊಂಡೋಗ್ಬೇಕಾಯ್ತು, ಯಾರು ಸೊಪ್ಪು ತಗೊಂಡೋಗಕ್ ಬರ್ತಾ ಇರ್ಲಿಲ್ಲ.
ಆಫೀಸಲ್ಲಿದ್ದೆ, ಆಫೀಸಲ್ಲಿ ನಾನು ಲಾಕ್ ಮಾಡ್ಕೊಂಡು ಮಲಗ್ಬಿಡ್ತಿದ್ದೆ. ಸುಮಾರು 20 ವರ್ಷಗಳ ಕಾಲ ಇದೇ ಜೀವನನೇ. ರಾತ್ರಿ ಹೋಗೋದು, ಮಲ್ಕೊಳ್ಳೋದು, ಬೆಳಿಗ್ಗೆ ಮನೆಗೆ ಬರೋದು. ನನಗೆ ಅದೇ ತರ ಸಂಬಳನೂ ಕೊಡ್ತಾ ಇದ್ರು. ಆಮೇಲೆ ಒಂದು 2018ರಲ್ಲಿ ಕೊಡತಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈ 20 ವರ್ಷ ಏನ್ ಮಾಡಿದ್ದೆ, ಆ 4 ವರ್ಷದಲ್ಲಿ ನನ್ನ ಹತ್ರ ಕೆಲಸ ತಗೊಂಡ್ರು ಅವರಲ್ಲಿ. ಡೇ ಶಿಫ್ಟ್ ಹಾಕೊಂಡು ನನ್ನ ಹತ್ರ ಕೆಲಸ ತಗೊಂಡು ಒಳ್ಳೆ ಹೆಸರು ತಗೊಂಡೆ ಮೇಡಮ್ ಅಲ್ಲಿ. ತುಂಬಾನೇ ಹೆಸರು ತಗೊಂಡೆ. ಆಮೇಲೆ 2009ರಲ್ಲಿ ತಿರ್ಗಾ ನಾನು ಗೌರಿಬಿದ್ನೂರ್ಗೆ ಹೋಗಿ ಬರ್ತಾ ಇದ್ನಲ್ವಾ, ಗೌರಿಬಿದ್ನೂರಲ್ಲಿ ಆರೋಗ್ಯ ಪಿರಮಿಡ್ ಅಂತ ಹೇಳಿ ಒಬ್ರು ಲೇಡೀಸ್ ಎಲ್ಲ ಲೇಡೀಸ್ ಮಾಸ್ಟರ್ಸ್ ಒಂದು 6-7 ಜನ ಸೇರ್ಕೊಂಡು ಒಂದು ಪಿರಮಿಡ್ ಕಟ್ಟಿದ್ರು. ಅವ್ರ ಹತ್ರ ಹೋದಾಗ ಅವರೆಲ್ಲ ಅವ್ರ ಅನುಭವಗಳು ಹೇಳೋರು. ನನ್ಗೆ ಈ ಕಾಯಿಲೆ ಇತ್ತು, ನಾನು ಇದರಿಂದ ನಾವು ಈ ಧ್ಯಾನ ಮಾಡಿ ಪಿರಮಿಡ್ ಕಟ್ಟಿದ್ವಿ ಅಂತೇಳಿ. ಮತ್ತೆ ನನ್ಗೆ ಈ ತರ ಪಿಟ್ಸ್ ಇದೆ, ತಲೆನೋವಿದೆ, ನಂತರ ಎಷ್ಟೋ ಜನಗಳಿದಾರಲ್ವಾ, ನಾನ್ ಯಾಕೆ ಮಾಡಬಾರ್ದು ಅಂತೇಳಿ ನನ್ಗೆ ಅವಾಗ ಆಗ್ಲೇ ಒಂದು ಇದು ಬಂತು, ಮಿರಾಕಲ್ ಇದು. ಅವಾಗ ಬಂದು 2010ರಲ್ಲಿ ನಾನು ಸ್ಟಾರ್ಟ್ ಮಾಡಿಸಿದೆ. ಅದಕ್ಕೆ ನಮ್ಮ ಮಿಸ್ಸಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಆಗ ಸಂಬಳನೂ ಕಡಿಮೆ ಬರ್ತಾ ಇತ್ತು. 1.5 ಲಕ್ಷ ರೂಪಾಯಿ ಚೀಟಿ ಹಾಕಿ, ಆ ಚೀಟಿ ಅಮೌಂಟ್ ಎತ್ಕೊಂಡು ಒಂದ್ 2.5 ಲಕ್ಷ ಆಯ್ತು ಅವಾಗ ಖರ್ಚು. 20ಕ್ಕೆ 20 ಪಿರಮಿಡ್ ಕಟ್ಟಿದೀನಿ. 2011 ಏಪ್ರಿಲ್ 7ನೇ ತಾರೀಕು ಪತ್ರಿ ಸಾರು ಒಂದು ಡೇಟ್ ಕೊಟ್ರು. ಆ ಡೇಟ್ ಕರೆಕ್ಟ್ ಆಗಿ ಬಂದ್ರು, ಇನಾಗ್ರೇಷನ್ ಮಾಡಿದ್ವಿ. 1,000 ಜನ ಸೇರ್ಸಿದ್ವಿ ಮೇಡಮ್ ಇಲ್ಲಿ. 1,000 ಜನ ಸೇರಿಸಿ ಪತ್ರಿ ಸಾರ್ ಬಂದು ಮೇನ್ ರೋಡ್ ಇಂದ 1 ಕಿಲೋಮೀಟರ್ ಆಗುತ್ತೆ ಊರೊಳಗೆ ಬಂದು ಎಲ್ಲ ಇದ್ ಮಾಡಕ್ಕೆ. ಅವತ್ತೇ ವಿಸಿಟೇರಿಯನ್ ರ್ಯಾಲಿ. 120 ಮೆಂಬರ್ಸ್ಗೆ ಸ್ಯಾರಿಗಳು ಬ್ಲೂ ಕಲರ್ ಸ್ಯಾರಿ ಕೊಟ್ಟು ಕಳಚ ಎತ್ಕೊಂಡು ಅವ್ರ ಮುಂದ್ಗಡೆ ಒಂದು ವಾದ್ಯಗೋಷ್ಠಿ ಇಟ್ಕೊಂಡು ರ್ಯಾಲಿ ಮಾಡಿದ್ವಿ ಊರ್ ಪೂರ್ತಿ. ತುಂಬಾನೇ ಖುಷಿ ಬಿದ್ಬಿಟ್ರು. ಅಂತಂದ್ರೆ ಪತ್ರಿ ಸಾರ್ ತುಂಬಾ ಖುಷಿ ಬಿದ್ಬಿಟ್ರು. ಆಮೇಲೆ ನಮ್ ಫ್ರೆಂಡ್, ಇಲ್ಲ ನಿಮ್ಮೂರಿಗೆ ಬರ್ತಾ ಇದ್ದಾರೆ, ಪತ್ರಿ ಸಾರ್ಗೆ ಒಂದು ಡ್ರೆಸ್ ಕೊಡ್ಬೇಕು ಅಂತ ಹೇಳಿದ್ರು. ಒಳ್ಳೆ ಒಂದು ಡ್ರೆಸ್ ತಗೊಬಂದ್ಬಿಟ್ಟಿದ್ವಿ ಸಾರ್ಗೆ ತಗೊಬಂದ್ ನಾವು ಕೊಡಕ್ ಬಂದ್ರೆ, ಈ ಊರಿನಲ್ಲಿ ಪತ್ರಿಜಿ ನಾನಲ್ಲ, ಪತ್ರಿಜಿ ನೀನು. ಇಷ್ಟು ಜನ ಸೇರ್ಸಿದ್ಯಲ್ಲ, ಈ ಹಳ್ಳಿ ಒಳಗೆ ಇಷ್ಟು ಜನ ಸೇರ್ಸಿದ್ಯಲ್ಲ, ಪತ್ರಿಜಿ ನೀನು. ಆ ಡ್ರೆಸ್ ನೀನ್ ಹಾಕೊಂಡ್ ಬಂದು ನನ್ ಜೊತೆಲಿ ಕೂತ್ಕೋಬೇಕು ಅಂತೇಳಿ ಅವತ್ತು ಜನಗಳ ಮುಂದೆ ಬೆಂತಟ್ಟಿ ಹೇಳಿದ್ರು ಮೇಡಮ್. ಅವಾಗ ತುಂಬಾನೇ ಖುಷಿ ಆಯ್ತು ನನಗೆ. ಇಲ್ಲಿ ಒಬ್ರು ವೆಂಕಟೇಶ್ ಅಂತ ಹೇಳಿದ್ದಾರೆ, ತುಂಬಾನೇ ನನಗೆ ಇಲ್ಲಿ ಊರಲ್ಲಿ, ಅಂದ್ರೆ ನಂದು ಬೇರೆ ಊರಿನಿಂದ ಬಂದು ಇಷ್ಟೆಲ್ಲ ಮಾಡಿದೀನಲ್ವಾ, ಈ ಊರಿನವ್ರು ವೆಂಕಟೇಶ್ ಅಂತ ಹೇಳಿ ನನ್ಗೆ ಪರಿಚಯ ಆಗಿ ಧ್ಯಾನಕ್ಕೆ ಬಂದ್ಮೇಲೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಪ್ರಾಪಂಚಿಕವಾಗಿ ನನಗೆ ನಮ್ಮೂರಲ್ಲಿ ನನಗೆ ಅಣ್ಣ ಒಬ್ರು ಇದ್ದಾರೆ ವೆಂಕಟೇಶ್. ಆಧ್ಯಾತ್ಮಿಕವಾಗಿ ಬಿದಿರುಗುಪ್ಪೆಯಲ್ಲಿ ತಮ್ಮನಾಗಿ ವೆಂಕಟೇಶ್ ಸಿಕ್ಕಿದ್ದಾರೆ. ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ, ಪಿರಮಿಡ್ ಕಟ್ಟೋದಕ್ಕಾಗ್ಲಿ, ಈ ಧ್ಯಾನ ಪ್ರಚಾರಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಒಂದು ನನಗೆ ಬಂದಂಗೆ ನಿಂತ್ಕೊಂಡು ಕೆಲಸ ಮಾಡ್ಕೊಟ್ಟಿದ್ದೇನೆ. ಅವಾಗ ಪತ್ರಿ ಸಾರ್ ಬಂದಾಗ ಅಷ್ಟ, ಅಂದ್ರೆ ನಾನು ಈ ತರ ಮೈಕ್ ಇಟ್ಕೊಂಡು ನಾನು ಮಾತನಾಡ್ಬೇಕು ಅನ್ನೋದೇನ್ ನನ್ಗೆ ಅಷ್ಟೊಂದು ಇದು ಇರ್ಲಿಲ್ಲ. ಅವಾಗ ಮೈಕ್ ಇಟ್ಕೊಂಡು ಮಾತನಾಡೋದಾಗ್ಲಿ, ಪ್ರತಿಯೊಂದನು ಆ ವೆಂಕಟೇಶ್ನೇ ಮುಂದೆ ನಿಂತ್ಕೊಳ್ಳೋದು, ಎಲ್ಲ ಮಾತನಾಡೋದು, ಅಷ್ಟು ಸಪೋರ್ಟ್ ನನಗೆ ಚೆನ್ನಾಗಿದ್ದಾನೆ. ಅದೇ ಹೇಳ್ತೀನಲ್ವಾ, ಆಧ್ಯಾತ್ಮಿಕವಾಗಿ ನನ್ನ ತಮ್ಮನಾಗಿ ವೆಂಕಟೇಶ್ ಅಂತ ಬಂದಿದ್ದಾನೆ ಇಲ್ಲಿ. ಆಮೇಲೆ 2019ರಲ್ಲಿ ಅವ್ರ ಮನೆ ಮೇಲೆ ಒಂದು ಪಿರಮಿಡ್ ಕಟ್ಟಿದ್ರು, 12ಕ್ಕೆ 12. ಇದು ತಟವರ್ತಿ ವೀರ ರಾಘವ್ ಸರ್ ಬಂದು ಅದನ್ನ ಇನಾಗ್ರೇಷನ್ ಮಾಡಿದ್ರು. ಆಮೇಲೆ ಪತ್ರಿ ಸರ್ ನನ್ಗೆ ಏನ್ ಹೇಳಿದ್ರು ಅಂತಂದ್ರೆ, ಒಂದೇ ಒಂದು ಅದ್ ಇವಾಗ್ಲೂ ಜ್ಞಾಪಕ ಇದೆ, ನೀನು ಧ್ಯಾನ ಮಾಡಿದ್ರೆ ರಾಜ್ಕುಮಾರ್ ಆಗ್ತೀಯ, ಧ್ಯಾನ ಮಾಡಿದ್ರೆ ಕೋತಿ ಕುಮಾರ್ ಆಗ್ತೀಯ ಅನ್ಬಿಟ್ರು. ಅವತ್ತಿನಿಂದ ಇವತ್ತಿನವರೆಗೂನು ನಾನಾಗ್ಲಿ, ನಮ್ಮ ಮನೆಯವರಾಗ್ಲಿ, ನಮ್ಮ ಮಗಳಾಗ್ಲಿ, ಮಗ ಆಗ್ಲಿ, ಎಲ್ರೂ ಧ್ಯಾನ ಮಾಡ್ತಾ ಇದ್ದೀವಿ ಮೇಡಮ್. ನಮ್ದು ಪಿರಮಿಡ್ ಇದೆಯಲ್ವಾ, ನೀವು ನಂಬ್ತಿರೋ ಇಲ್ವೋ, ಪ್ರತಿದಿನ 15ರಿಂದ 20 ಜನ, ನಾನು ಊರಲ್ಲಿ ಇರ್ಲಿ ಇಲ್ದೆ ಹೋಗ್ಲಿ, ಅವ್ರ ಪಾಡ್ಗೆ ಅವ್ರು ಬಂದು ಧ್ಯಾನ ಮಾಡ್ಕೊಂಡು ಸ್ವಲ್ಪ ಮ್ಯೂಸಿಕ್ ಹಾಕೊಂಡು ಸತ್ಸಂಗ ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಇವತ್ತಿಗೂ ಅದು ನಿಂತಿಲ್ಲ. ಆಮೇಲೆ 2009ರಿಂದ ಧ್ಯಾನ ಮಹಾಯಜ್ಞಗಳು, ಧ್ಯಾನ ಮಹಾಚಕ್ರಗಳು ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲಿಗೆಲ್ಲ ಹೋಗ್ತಾ ಇದೀವಿ. 2009ರಿಂದ ಪ್ರತಿ ತಿಂಗಳು ಡಿಸೆಂಬರ್ ಅಲ್ಲಿ ನನಗೆ ಆಫೀಸಲ್ಲಿ, ನಾನು ಸರ್ ಈ ತರ ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ, ನನಗೆ ರಜಾ ಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ 15 ದಿನ ರಜಾ ಕೊಡೋದು. ಇವತ್ತು ನೋಡಿ, 2009ರಿಂದ 2021ರವರೆಗೂ 1 ವರ್ಷನೂ ನನಗೆ ಮಿಸ್ ಮಾಡ್ಲಿಲ್ಲ ಅವರು. ಅದೇ ತರ ನನಗೆ ರಜಾ ಕೊಡ್ತಾ ಇದ್ರು, ಜನಗಳನ್ನ ಅದೇ ತರ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬಾನೇ ಖುಷಿ ಬೀಳೋರು ಪ್ರತಿಯೊಂದು ಜಾಗಕ್ಕೂ. ಶ್ರೀಶೈಲ ಆಯ್ತು, ಅಮರಾವತಿ ಆಯ್ತು, ವಿಶಾಖಪಟ್ಟಣ ಆಯ್ತು. 2012ರಲ್ಲಿ
ಕೈಲಾಸಪುರಿ ಕಡ್ತಾಲ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಇವಾಗ 25 ತನಕ ನಾವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀವಿ. ಈ 2-3 ವರ್ಷದಿಂದ ಸುಮಾರು 100 ಜನ 90 ಜನ ಮೊನ್ನೆ ಸರಿ 60 ಜನನ ಕರ್ಕೊಂಡು ಹೋಗಿದ್ದೀವಿ ನಮ್ಮ ಬಿದಿರುಗುಪ್ಪೆ ಏರಿಯಾದಿಂದಾನೆ. ಅಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಧ್ಯಾನ ಶಕ್ತಿ ಅನ್ನಲ್ವಾ, ಆ ಪತ್ರಿಜಿ ಅವರಿಗೆ ಧ್ಯಾನ ಶಕ್ತಿಯಿಂದ ಎಷ್ಟು ಪ್ರಪಂಚವೆಲ್ಲ ಅವ್ರ ಮಾತು ಕೇಳಂಗಾಯ್ತಲ್ಲ, ಆ ಧ್ಯಾನ ಶಕ್ತಿಯಿಂದಾನೇ ಅವರು ಎಲ್ಲ ಶಕ್ತಿ ಬಳಸ್ಕೊಂಡೆ ಅವ್ರ ಹಿಂದೆ ಜನ ಬಿದ್ದಿರೋದು. ಧ್ಯಾನ ಧ್ಯಾನ ಧ್ಯಾನ. ನನ್ಗೂ ಅಷ್ಟೇ ಆ ಧ್ಯಾನದಿಂದನೇ ನನಗೆ ಒಂದು ಪಿಡ್ಸ್ ಆಗ್ಲಿ ತಲೆನೋವಾಗ್ಲಿ ಪ್ರತಿಯೊಂದು ನನಗೆ ಆ ಧ್ಯಾನ ಶಕ್ತಿಯಿಂದ ಎಲ್ಲ ಗುಣವಾಗಿದೆ. ಗುಣವಾದ್ಮೇಲೆ ನಾನು ಯಾಕೆ ಜನಗಳಿಗೆ ಪ್ರಚಾರ ಮಾಡಬಾರ್ದು, ಯಾಕೆ ಹೇಳ್ಬಾರ್ದು ಅಂತೇಳಿ ತುಂಬಾ ಇದರಲ್ಲಿ ನನಗೆ ನಮ್ಮ ಮಿಸಸ್ ಸ್ವಲ್ಪ ಸಪೋರ್ಟ್ ಕೊಟ್ಕೊಂಡು ಚೆನ್ನಾಗಿ ಮಾಡ್ತಾನೆ ಬರ್ತಾ ಇದೀವಿ. 2018ರಲ್ಲಿ ನನಗೆ ಕೊಡ್ತಿಗೆ ಅಂತೇಳಿ ಟ್ರಾನ್ಸ್ಫರ್ ಆಯ್ತಲ್ವಾ. ಟ್ರಾನ್ಸ್ಫರ್ ಆದಾಗ ನಾನು ಡೈಲಿ ಬೆಳಿಗ್ಗೆ 8 ಗಂಟೆಗೆ ಬಿಟ್ರೆ ಸಾಯಂಕಾಲ 6 ಗಂಟೆಗೆ ಬರ್ತಾ ಇದ್ದಿತ್ತು. ಆ ಟೈಮಲ್ಲಿ ಒಬ್ರು ಹರಿಕೃಷ್ಣ ಡಾಕ್ಟರ್ ಅಂತೇಳಿ ಅನಸ್ತೇಶಿಯಾ MD, ನಾನು ಬಿದಿರುಗುಪ್ಪೆ ಗೇಟ್ ಅಲ್ಲಿ ನಮ್ದು ಧ್ಯಾನದ್ದು ಒಂದು ಬೋರ್ಡ್ ಹಾಕಿದ್ವಿ. ಆ ಬೋರ್ಡ್ ಅನ್ನು ನೋಡ್ಬಿಟ್ಟು ನಮ್ಮ ಧ್ಯಾನದವ್ರು ಇಲ್ಲಿದ್ದಾರೆ ಅಂತೇಳಿ ಅವ್ರದ್ದು ಆಂಧ್ರ ಏನಕ್ಕೋ ಇಲ್ಲೇ ಬೇರೆ ಕಡೆಯಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಅವರು ಅನಸ್ತೇಶಿಯಾ MD. ಆ ರೋಡ್ ಮೇಲೆ ಬರ್ಬೇಕಾದ್ರೆ ಆ ಬೋರ್ಡ್ ನೋಡಿದಾಗ ನಂಬರ್ ಸಿಕ್ಕಿದೆ ಅವ್ರು. ಆ ನಂಬರ್ ಅಲ್ಲಿ 4 ಗಂಟೆ ನನ್ಗೆ ಕಾಲ್ ಮಾಡಿದ್ದಾರೆ. ಸರ್ ನಾನು ಇಲ್ಲ ಹಿಂಗೆ ಡ್ಯೂಟಿಯಲ್ಲಿ ಇದ್ದೀನಿ, ಬರೋದು ನನ್ಗೆ 6 ಗಂಟೆ ಆಗುತ್ತೆ ಅಂತಂದ್ರು. ನಿಜವಾಗ್ಲೂ ಹೇಳ್ತೇನೆ ಮೇಡಮ್, ಹೌದು, ಅನಸ್ತೇಶಿಯಾ ಡಾಕ್ಟರ್ MD ಆಗಿದ್ರು 6 ಗಂಟೆಗೆ ಬರೋವರೆಗೂ ನಮ್ಮ ಬಿದಿರುಗುಪ್ಪೆ ಗೇಟ್ ಅಲ್ಲೇ ಇದ್ದಾರೆ. ಬಂದ ಮೇಲೆ ನಮ್ಮ ಪಿರಮಿಡ್ ಕರ್ಕ ಬಂದು ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿ ತುಂಬಾನೇ ಖುಷಿ ಪಟ್ರು ಅವರು. ಅವರು ಅಷ್ಟೇ, ಅವರು ಡಾಕ್ಟ್ರು, ಅವ್ರ ಮಿಸಸ್ಸು ಡಾಕ್ಟ್ರು, ಇಬ್ರು ಬರ್ತಾ ಇರ್ತಾರೆ, ಧ್ಯಾನ ಮಾಡಿಸ್ತಾ ಇರ್ತಾರೆ. ಆಮೇಲೆ 2019ರಿಂದ ಅತ್ತಿಬೆಲೆಯಲ್ಲಿ ಒಂದು ಮಂಡಲ ಧ್ಯಾನ ಅಂತ ಮಾಡಿದ್ವಿ. ಆ ಸಾರ್ನ ಮುಂದೆ ಇಟ್ಕೊಂಡು ನಾನು ವೆಂಕಟೇಶು ಪಾಂಪ್ಲೆಟ್ ಹಂಚೋದು, ಪಾಂಪ್ಲೆಟ್ ಕೊಡೋದು, ಜನ ಸೇರ್ಸೋದು. ಕಂಟಿನ್ಯೂಸ್ ಆಗಿ 41 ದಿನ ಅತ್ತಿಬೆಲೆಯಲ್ಲಿ ಮಂಡಲ ಧ್ಯಾನ ಮಾಡಿದ್ವಿ. ಎಷ್ಟು ಜನ ಅಂದ್ರೆ 60ರಿಂದ 70 ಜನ ಡೈಲಿ. ಆಮೇಲೆ ಅವ್ರಿಗೆ ಟಿಫನ್, ಆಮೇಲೆ ಅವ್ರವ್ರ ಅನುಭವಗಳ ಹಂಚಿಕೆ ಮಾಡೋದು, ಮಾಸ್ಟರ್ಸ್ ಬರ್ತಾ ಇರೋರು, ಹರಿಸಾರೆ ಎಲ್ಲ ಇದ್ ಮಾಡ್ತಾ ಇರೋರು. ಆಮೇಲೆ ಅಲ್ಲಾದ್ಮೇಲೆ ಇಂಡ್ಲು ಬೇಲೆ ಅಂತ ಇದೆ ಮಧ್ಯ, ಅತ್ತಿಬೆಲೆಗೂ ನಮ್ಮ ಬಿದಿರುಗುಪ್ಪೆಗೂ ಸೆಂಟ್ರ್ ಇಂಡ್ಲು ಬೇಲೆ ಅಂತ, ಹಾರ್ಮೋನಿ ಗೋಲ್ಡನ್ ಗೇಟ್, ಅಲ್ಲೊಂದು 41 ದಿನ ಅಲ್ಲಿ ಅದೇ ತರಾನೇ ಮಾಡಿದ್ವಿ. ಅಲ್ಲಿನೂ ತುಂಬಾ ಸಕ್ಸಸ್ ಆಗಿ ಪ್ರತಿದಿನ ತಿಂಡಿ, 41 ದಿನನೂ ತಿಂಡಿ ಕೊಡಿಸ್ತಾನೆ ಇರೋದು ಅಲ್ಲಿ ಮಾಡಿದ್ವಿ. ಅಲ್ಲಿಂದ ನಮ್ಮ ಬಿದಿರುಗುಪ್ಪೆ ನಮ್ಗೆ ಒಂದು ಚೌಲ್ಟ್ರಿ ಇದೆ ಮೇಡಮ್. ಆ ಚೌಲ್ಟ್ರಿನ 41 ದಿನನೂ ನಮಗ್ ಫ್ರೀ ಆಗಿ ಕೊಟ್ಬಿಟ್ರು, ₹1 ಕಾಸು ತಗೊಳ್ಳಿಲ್ಲ ಅವರು. ಆ ಟೈಮಲ್ಲಿ ನಮ್ದು 41 ದಿನ ಮಂಡಲ ಧ್ಯಾನಕ್ಕೆ 109 ವರ್ಷದ ಸ್ವಾಮೀಜಿ ಅವರು ಇದ್ದಾರೆ, ಸದಾನಂದ ಯೋಗಿ ಅವರು, ಮತ್ತೆ ಲಕ್ಷ್ಮಣ್ ರಾವ್, ಗುಂಟೂರು ಲಕ್ಷ್ಮಣ್ ರಾವ್, ಆಮೇಲೆ ವೇಣುಗೋಪಾಲ್ ಅಂತೇಳಿ ವಿಜಯವಾಡದವರು, ಇವ್ರು ಮೂವರು ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಜನಗಳನ್ನ ಅದೇ ತರ ಒಂದು 400ರಿಂದ 500 ಜನ ಸೇರಿದ್ರು ಅವತ್ತು. ತುಂಬಾನೇ ಖುಷಿ ಆಗೋಯ್ತು ಮೇಡಮ್. ಎಷ್ಟೋ ಜನ ಈ ಧ್ಯಾನದಿಂದನೇ ಮಾಂಸಾಹಾರ ಬಿಟ್ಟಿದ್ದಾರೆ ನಮ್ಮ ಊರಲ್ಲಿ. ಇವತ್ತು ಅವ್ರು ನನಗೆ ಬಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿನ್ನ ಧ್ಯಾನದಿಂದನೇ ನಾವು ಮಾಂಸಾಹಾರ ತ್ಯಜಿಸಿದೀವಪ್ಪ, ನಿನಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇನ್ನು ತುಂಬಾ ಇದೆಲ್ಲ ನಡೀತು. ನಾನು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಆಮೇಲೆ 22ರಲ್ಲಿ ನಾನು ರಿಟೈರ್ಡ್ ಆದ್ನಲ್ವಾ, ಅದ್ರ ಹಿಂದಿನ ತಿಂಗಳು 15-20 ವರ್ಷ ಕೆಲಸ ಮಾಡಿರೋರು ಇಬ್ರು ಸೈಂಟಿಸ್ಟ್ಗಳು, ಮತ್ತೆ ಒಬ್ರು ಲೇಬರ್ 25 ವರ್ಷ ಕೆಲಸ ಮಾಡಿದ್ದಾನೆ. ಅವ್ರದ್ದು ರಿಟೈರ್ಡ್ಗೆ ಸೆಂಡ್ ಆಫ್ ಎಷ್ಟು ಜನ ಸೇರಿದ್ದಾರೆ ಗೊತ್ತಾ? 35ರಿಂದ 40 ಜನ ಸೇರಿದ್ದಾರೆ. 15-20 ವರ್ಷ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿರೋರು. ನಾನು ಬರೀ 4 ವರ್ಷ ಅಲ್ಲಿ ಕೆಲಸ ಮಾಡಿದ್ದು. ಅಂದ್ರೆ ನಾನು ಅಲ್ಲಿ ಸ್ವಲ್ಪ ಧ್ಯಾನ ಮಾಡಿಸ್ತಾ ಇದ್ದೆ. ನಾನು ಅವ್ರಿಗೆ ಯಾರಿಗೆ ಏನೇ ಕೇಳಿಲ್ಲ ಅಂದ್ರೆ, ಒಂದು ಅಟೆಂಡರ್ ತರ ಒಂದು ಫೈಲ್ ಆಗ್ಲಿ, ಒಂದು ಸಜೆಷನ್ ಆಗ್ಲಿ, ಅವ್ರು ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ದೆ, ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದೆ. ಜೂನ್ 22-31ಕ್ಕೆ ಅವತ್ತು ನಂದು ರಿಟೈರ್ಡ್ ಆದಲ್ಲ, ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಒಂದು 100 ಜನ ಮೇಲೆ ನನ್ನೊಬ್ಬನೇ ಅವತ್ತು ರಿಟೈರ್ಡ್ ಆಗಿದ್ದು. ಒಂದು 100 ಜನ ಸೇರಿದ್ದಾರೆ ನನ್ಗೆ ಅವತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ, ಅವತ್ತು ಮಾಸ್ಟರ್ಸ್ ಅಲ್ಲಿ ಬಂದಿದ್ದವ್ರು ಸೈಂಟಿಸ್ಟ್ಗಳಾಗ್ಲಿ ಎಲ್ರು ತುಂಬಾನೇ ಖುಷಿ ಪಟ್ರು ನನ್ಗೆ ಇದ್ ನೋಡಿ. ಅವತ್ತು ಒಂದು 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ ಅಲ್ಲಿ. ಅಷ್ಟೆಲ್ಲ ತುಂಬಾ ಖುಷಿಯಾಗಿ ಇವತ್ತು ನಾವು ತುಂಬಾ ಖುಷಿಯಿಂದನೇ ಧ್ಯಾನ ಪ್ಲಸ್ ಧ್ಯಾನ ಪ್ರಚಾರ
ಮಾಡ್ತಾನೆ ಇದ್ವಿ, ಇವತ್ತು ಮಿಸ್ ಮಾಡಿಲ್ಲ. ಮತ್ತೆ ಪ್ರತಿ ಶುಕ್ರವಾರ ಇಲ್ಲಿ ಗಾಯತ್ರಿ ದೇವಸ್ಥಾನ ಅಂತ ಇದೆ, ಆ ಗಾಯತ್ರಿ ದೇವಸ್ಥಾನದ ಹತ್ರ ಬುಕ್ಸು, ಪಿರಮಿಡ್ಸು ಪ್ರತಿ ಶುಕ್ರವಾರ ಸುಮಾರು ಜನ, ಒಂದು 400-500 ಜನ ಬರ್ತಾರೆ. ಅಲ್ಲಿ ತಗೊಂಡೋಗಿ ಸ್ಟಾಲ್ ಇಡ್ತಾ ಇದ್ದೆ. ನಂದು ನೈಟ್ ಡ್ಯೂಟಿ ಅಲ್ವಾ ಇದ್ದಿದ್ದವಾಗ. ನೈಟ್ ಡ್ಯೂಟಿಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ 1ರಿಂದ 4 ಗಂಟೆವರೆಗೂ ಇರೋದು. ಆ ಟೈಮಲ್ಲಿ ಹೋಗಿ ಸ್ಟಾಲ್ ಇಡ್ತಾ ಇದ್ದೆ, ಫ್ರೀಯಾಗಿ ಬುಕ್ಸ್ ಕೊಡ್ತಾ ಇದ್ದೆ. ಕ್ಯಾಪ್ಸು ಇವಾಗ ನಾನು 100 ರೂಪಾಯಿ, 110 ರೂಪಾಯಿ, 80 ರೂಪಾಯಿಗೆ ಅವರು ಜನಗಳು ನೋಡ್ಕೊಂಡು ನಾನು ಕ್ಯಾಪ್ಸ್ ಕೊಡ್ತಾ ಇದ್ದೆ. ನಾನು ಇಷ್ಟಕ್ಕೆ ಮಾರ್ಬೇಕು, ಇಷ್ಟೇ ಕೊಡ್ಬೇಕು ಅನ್ನೋದೇನಿಲ್ಲ. ಕೆಲವು ಬುಕ್ಸ್ ನನ್ಗೆ ಯಾರನ್ನ ಕೇಳಿದ್ರೆ ಬುಕ್ಸು ಕೊಡ್ತಾ ಇದ್ದೆ, ಫ್ರೀಯಾಗಿ ಕೊಡ್ತಾ ಇದ್ದೆ. ಪಾಂಪ್ಲೆಟ್ಸ್ ಕೊಡ್ತಾ ಇದ್ದೆ. ಅದೇ ತರ ನಂಗೆ ತುಂಬಾ ಸಪೋರ್ಟ್ ಆಗಿ ಇಲ್ಲಿ ನಿಂತ್ಕೊಂಡು ವೆಂಕಟೇಶ್ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಪ್ರಚಾರ ಮಾಡ್ಕೊಂಡು ಇವಾಗಲೂ ಮಾಡ್ತಾನೆ ಇದ್ದೀನಿ. ಮತ್ತೆ ಲಾಸ್ಟ್ ಅಲ್ಲಿ 108 ರ್ಯಾಲೀಸ್ ಅಂತ ಆಯ್ತಲ್ಲ ಇವರು ಸುರೇಂದ್ರ ಕುಮಾರ್ ಅವ್ರದ್ದು, ಆ ಟೈಮಲ್ಲಿ ಸರ್ಜಾಪುರದಲ್ಲಿ 41 ದಿನ ಮಂಡಲ ಧ್ಯಾನ ಇಟ್ಕೊಂಡಿದ್ವಿ. ಲಾಸ್ಟ್ ದಿನ 108ನೇ ರ್ಯಾಲಿದು ಅಲ್ಲಿ ಸರ್ಜಾಪುರದಲ್ಲಿ ಮಾಡಿದ್ವಿ. ಅವಾಗನು ಹರಿಸಾರೆ ಬಂದಿದ್ರು, ಹರಿಸಾರು ಮತ್ತೆ ಇನ್ನ ದಿವ್ಯಶ್ರೀ ಮೇಡಮ್, ದಿವ್ಯಶ್ರೀ ಅಂತ ಬಂದಿದ್ರು. ಆಮೇಲೆ SSY ಗುರೂಜಿ ಒಬ್ರು ಶಾಂತಾ ಮೇಡಮ್ ಅಂತ ಬಂದಿದ್ರು. ತುಂಬಾನೇ ಖುಷಿ ಪಟ್ರು. ಅಲ್ಲೂನು ಸುಮಾರು ಒಂದು 150-200 ಜನ ಸೇರಿದ್ರು ಮೇಡಮ್ ಅಲ್ಲಿ. ಇದೇ ತರ ನಾವು ಮುಂದುವರಿಸ್ತಾನೆ ಇದ್ದೀನಿ. ನಾನು ತುಂಬಾ ಆರೋಗ್ಯವಾಗಿ ಹೆಂಗಿದ್ದೀನಿ ಅಂದ್ರೆ ಇವತ್ತು ಹೆಂಗಾಗಿದ್ದೀನಿ ಹೇಳ್ಬೇಕು ಅಂತಂದ್ರೆ ಅಷ್ಟ್ ಚೆನ್ನಾಗಿದ್ದೀನಿ. ಇದೇ ತರ ನಾವು ಪ್ರತಿಯೊಬ್ಬರಿಗೂನು ಆರೋಗ್ಯ ಸಿಕ್ಲಿ ಧ್ಯಾನ ಮಾಡೋಣ, ಆರೋಗ್ಯ ಸಿಕ್ಲಿ ಧ್ಯಾನ ಮಾಡೋಣ. ಪ್ರತಿ ದಿನಾನು ನಮ್ದು ಇದೇ ಕಾನ್ಸೆಪ್ಟು. 2022ರಿಂದ ನಾನು ಇದ್ ಮಾಡ್ತಾನೆ ಇಲ್ಲ ಒಂದ್ ಬ್ಯಾಗ್ ಇಟ್ಕೊಂಡಿರ್ತೀನಿ, ಪಾಂಪ್ಲೆಟ್ ಇರ್ತೈತೆ, ಬುಕ್ ಇರುತ್ತೆ. ಬಸ್ಸಲ್ಲಿ ಹೋದ್ರೆ ಒಂದು ಪಾಂಪ್ಲೆಟ್ ಕೊಡೋದು, ಅವ್ರಿಗೇನೋ ಒಂದು ಹೇಳೋದು. ಊರಲ್ಲಿ ಹೋದ್ರೆ ಪಾಂಪ್ಲೆಟ್ ಕೊಡೋದು, ಹೇಳೋದು, ಅಷ್ಟೆಲ್ಲ ಮಾಡ್ತಾನೆ ಇದ್ದೀನಿ ಮೇಡಮ್. ತುಂಬಾನೇ ಅನುಕೂಲ ಆಗಿದೆ ನನ್ನ ಜೀವನದಲ್ಲಿ. ಇದೇ ಫಸ್ಟ್ ನಾನು ಇಷ್ಟೊಂದು ಚೆನ್ನಾಗಿ ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ. ಅಂದ್ರೆ ನನ್ಗೆ ಯಾಕೋ ಮಾತನಾಡ್ಬೇಕಂದ್ರೇನೆ ಒಂಥರ ಫೀಲಿಂಗ್ ಬರೋದು. ಇವತ್ತು ನಿಮ್ಮಿಂದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕು, ಇಷ್ಟೊಂದು ನಾನು ಮಾತನಾಡ್ತಾ ಇದ್ದೀನಿ ಅಂತಂದೆ. ಆಮೇಲೆ ಮಹಾವತಾರ್ ಫೌಂಡೇಶನ್ದು ರಂಗಸ್ವಾಮಿ ಸರ್ ಮತ್ತೆ ಲಕ್ಷ್ಮೀ ಮೇಡಮ್ ಅವ್ರದ್ದು ಕುಂದ್ಲಳ್ಳಿ ಗೇಟ್ ಅಲ್ಲಿ ಒಂದು ಸೆಂಟರ್ ಮಾಡಿದ್ರು. ಆ ಸೆಂಟರ್ ಮಾಡಿದಾಗ ಪತ್ರಿ ಸಾರ್ದು ಒಂದು ಪ್ರೋಗ್ರಾಮ್ ಇತ್ತು, ಧ್ಯಾನ ಯಜ್ಞ ಅಂತೇಳಿ. ನಮ್ಮೂರಿಂದ ಒಂದು ವಾರಗಳ ಕಾಲ ಡೈಲಿ 8-10 ಜನ ಕರ್ಕೊಂಡೋಗಿ ಹಳ್ಳಿಗೂ ಹೋಗಿ ಪಾಂಪ್ಲೆಟ್ ಕೊಡಿಸ್ತಾ ಇದ್ದೆ. ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗೋದು, ಮತ್ತೆ ಸಾಯಂಕಾಲ ವಾಪಸ್ ಕರ್ಕೊಂಡು ಬರೋದು. ಎಷ್ಟು ಖುಷಿ ಬಿದ್ದಿದ್ದಾರೆ ಅಂದ್ರೆ ರಂಗನಾಥ್ ಸಾರು ಅಷ್ಟೇ, ಲಕ್ಷ್ಮೀ ಮೇಡಮ್ ಅಷ್ಟೇ. ಇವತ್ತು ಸಿಕ್ಕಿದ್ರು ತುಂಬಾ ಖುಷಿಯಿಂದ ಮಾತನಾಡಿಸ್ತಾ ಇರ್ತಾರೆ. ಅಷ್ಟೆಲ್ಲಾನು ಮಾಡ್ತಾ ಇದ್ದೀನಿ ಮೇಡಮ್. ತಿರ್ಗಾ ಬೆಂಗಳೂರಲ್ಲಿ ಪ್ರೇಮ್ ಕುಮಾರ್ ಸಾರು ಅವ್ರದ್ದೊಂದು ಸೆಂಟರ್ ಇತ್ತು. ಆ ಸೆಂಟರ್ ಅಲ್ಲಿ ಎಲ್ಲಾನು ಅಷ್ಟೇ ಪ್ರತಿ ಜಾಗಕ್ಕೂ ನನಗೆ ಇಲ್ಲಿ ಹೇಳಿದ್ರೆ ಸಾಕು, ಒಂದು 8-10 ಜನ ನನ್ನ ಜೊತೆಲಿ ಬರೋರು. ಬೆಳಿಗ್ಗೆ ಕರ್ಕೊಂಡು ಹೋಗ್ತಿದ್ದೆ, ಮತ್ತೆ ಸಾಯಂಕಾಲ ಬಂದು ಅವ್ರನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಡ್ಯೂಟಿಗೆ ಹೋಗ್ಬಿಡ್ತಾ ಇದ್ದೆ. ಆ ತರ ನನ್ನ ಜೀವನ ಎಲ್ಲ ನೆಟ್ಕೊಂಡು ಬರ್ತಾನೆ ಇದೆ ಮೇಡಮ್. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಯಾಕಂತಂದ್ರೆ ತಾವೀಗ ಏನ್ ಹೇಳಿದೀರಾ ಇದೆಲ್ಲ ತಮ್ಮ ಒಂದು ಪ್ರತ್ಯಕ್ಷ ಪ್ರತ್ಯಕ್ಷ ಅನುಭವ. ಎಸ್, ನಾನು ಅದೇ ಅನ್ಕೊಂಡಿದ್ದೆ, ಇದು ಧ್ಯಾನ ಶಕ್ತಿ ಮತ್ತೆ ಪಿರಮಿಡ್ ಶಕ್ತಿ ಅಂದ್ರೆ ನೀವು ಧ್ಯಾನದ ಬಗ್ಗೆ ಅಥವಾ ಪಿರಮಿಡ್ನ ಬಗ್ಗೆ ಏನು ಅಂತ ಹೇಳ್ತೀರಾ ಅಂತ. ಬಟ್ ಅದ್ರ ಬಗ್ಗೆ ನಾವು ಈಗಾಗಲೇ ಸುಮಾರು ಮಾಸ್ಟರ್ಸ್ಗಳು ಮಾತಾಡಿದ್ದಾರೆ, ಪಿರಮಿಡ್ ಅಂದ್ರೆ ಏನು ಅಂತ ಹೇಳ್ಕೊಂಡು. ಬಟ್ ತಮ್ಮ ಒಂದು ಅನುಭವ ಬಹಳ ಅದ್ಭುತ ಆದಂತದ್ದು ಸರ್. ಯಾಕಂತಂದ್ರೆ ತಾವು ನಿಮ್ಮ ಪ್ರತಿಯೊಂದು ಜೀವನದಲ್ಲಿ ಆಗಿದಂತ ಘಟನೆ, ಈಗ ತಾವು ಧ್ಯಾನ ಶಕ್ತಿ ಅಂತಂದ್ರೆ ಅದಕ್ಕೆ ನೀವು ಅಳವಡಿಸ್ಕೊಂಡು ಅದಕ್ಕೆ ಒಂದು ಎಸ್ ಜೋಡಿಸ್ಕೊಂಡಿದ್ದೀರಾ. ಯಾಕಂತಂದ್ರೆ ಆ ಶಕ್ತಿಯಿಂದನೇ ನಾನು ಹೀಗಾದೆ ಅಂತ ಹೇಳತಕ್ಕಂಥದ್ದು ಬಹಳ ಅದ್ಭುತ ಸರ್. ಆಮೇಲೆ ಆರೋಗ್ಯದ ಬಗ್ಗೆ ಹೇಳಿದಾಗ ಬಹಳ ಖುಷಿ ಆಯ್ತು. ತುಂಬಾ ಜನ ಈ ವೇದಿಕೆಯಲ್ಲಿ ಸಹ ತಮ್ಮ ಆರೋಗ್ಯದ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಧ್ಯಾನ ಇಷ್ಟು ಮಾಡಿದ್ರು ಆರೋಗ್ಯ ಸರಿ ಇಲ್ಲ ಆಗಿಲ್ಲ ಅಂತ ಹೇಳ್ಕೊಂಡು, ಬಟ್ ಫಿಟ್ಸ್ ಅಂತಹ ಕಾಯಿಲೆಗಳು ಸಹ ಧ್ಯಾನದಿಂದ ಗುಣ ಆಗಿದೆ ಅಂದ್ರೆ ಬಹಳ ಬಹಳ ಆಶ್ಚರ್ಯ ಸರ್. ಬಹುಶಃ ಅಲೋಪತಿ ಡಾಕ್ಟರ್ಗಳು ಇದನ್ನು ಒಪ್ಪದೇ ಇರಬಹುದು, ಆದ್ರೂ ತಮ್ಮ ಅನುಭವದ ಪ್ರಕಾರ ಇದು ಖಂಡಿತವಾಗ್ಲೂ ಒಂದು ಅದ್ಭುತವಾದ ಸಾಧನೆ. ತುಂಬಾನೇ ನನಗೆ ಅನುಭವ ಆಗಿದೆ ಮೇಡಮ್ ಧ್ಯಾನದಲ್ಲಿ.
ಆಮೇಲೆ ಅತ್ತಿಬೆಲೆಯಲ್ಲಿ ಒಂದು ಪಾರ್ಸಾರ್ಥಿ ಡಾಕ್ಟರ್ ಅಂತ ಇದ್ದಾರೆ. ಅವ್ರು ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಆಗೋಗಿದ್ರು. ನನ್ಗೆ ಅವಾಗ ಹುಷಾರಿಲ್ಲ ಅಂತಂದ್ರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಿದ್ದು. ಇನ್ನ ಅಲ್ಲಿಗೆ ಬಾಗ್ಲ ಹತ್ರ ಓದ್ತಿದ್ದಂಗೆ ರಾಜ್ಕುಮಾರ್ ಬಾ 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 ಅಂತ ಕರೆಯೋರು ಮೇಡಮ್. ಖಂಡಿತವಾಗ್ಲು ಹೇಳ್ತೀನಿ, ಸುಮಾರು ಒಂದು 12-13 ವರ್ಷ ಆಗಿದೆ ಅವ್ರ ಹಾಸ್ಪಿಟ್ಲ್ಗೆ ಹೋಗಿ ನಾನೀಗ. ಈಗ ಹೋಗದೆ ಹೋಗೇ ಇಲ್ಲ ಮೇಡಮ್. ಹೋಗಿಲ್ಲ ಅಂದ್ರೆ ತಮ್ಗೆ ಏನ್ ಪ್ರಾಬ್ಲಮ್? ಆರೋಗ್ಯ ಎಲ್ಲ ಸುಧಾರಣೆ ಆದ ಕಾರಣ ತಾವೀಗ 10-12 ವರ್ಷದಿಂದ ಹೋಗ್ಲಿಲ್ಲ. ಅಕಸ್ಮಾತ್ ನನ್ಗೆ ಯಾರನ್ನ ಪರಿಚಯರು ಸಿಕ್ಕಿದಾಗ ಅವಾಗ ಅವ್ರನ್ನ ಕರ್ಕೊಂಡ್ ಬೇಕಾದ್ರೆ ಅಲ್ಲಿಗೆ ಹೋದಾಗ ಅವ್ರು ನನ್ ಮಾತನಾಡಿಸ್ತಾ ಇರ್ತಾರೆ, ರಾಜ್ಕುಮಾರ್ ನನ್ನ ಹಾಸ್ಪಿಟ್ಲಿಗೆ ಬರ್ತಾ ಇಲ್ಲ ನೀನು ಅಂತ ಹೇಳಿ. ಅಷ್ಟೆಲ್ಲಾ ಅನುಭವ ಆಗಿದೆ ಮೇಡಮ್ ನನಗೆ. ಒಟ್ಟ ಆ ಧ್ಯಾನ ಶಕ್ತಿಯಿಂದಾನೇ ನನಗೆ ಇಷ್ಟು ಆರೋಗ್ಯ ಕೊಟ್ಟಿರೋದು. ಇಷ್ಟು ನನಗೆ ಎಲ್ಲಕ್ಕಿಂತ ಮೇನ್ ನಿಮಾನ್ಸ್ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರಲ್ಲ ಮೇಡಮ್, ಅದೇ ನನಗೆ ಮಿರಾಕಲ್ ಆಗಿ ನಡೆದೋಗಿತ್ತು. ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅನ್ಕೊಳ್ಳಿ, ಇಲ್ಲ ಸೈಕಲ್ ಇತ್ತು, ಸೈಕಲ್ ಅಲ್ಲಿ ಹೋಗ್ತಾ ಇದ್ದೆ ಅನ್ಕೊಳ್ಳಿ, ಮೂತಿ ಸೊಟ್ಕೋಗ್ಬಿಡೋದು ಪಿಟ್ಸ್ ಬರ್ಬೇಕಂದ್ರೆ. ಅವಾಗ ಅಲ್ಲೇ ಕೂತ್ಕೊ ಬಿಡ್ತಾ ಇದ್ದೆ. ಅವಾಗ ನನಗೆ ನಮ್ಮ ಮನೆಯವರು ಬೇರೆಯವರೆಲ್ಲ ಕರ್ಕೊಂಡೋಗಿ ನಿಮಾನ್ಸಲ್ಲಿ ತೋರಿಸಿದಾಗ ಅವ್ರು ಆತರ ಹೇಳಿದ್ರು, 60 mg ರಾತ್ರಿ, 25 mg ಬೆಳಿಗ್ಗೆ. ಮೇಡಮ್ ನಿಜವಾಗ್ಲು ಹೇಳ್ತೀನಿ, ನಾನು ಈ ಧ್ಯಾನಕ್ಕೆ ಬಂದು 1 ವರ್ಷಕ್ಕೇನೆ ಟ್ಯಾಬ್ಲೆಟ್ಸೇ ತಗೊಳ್ಳಿಲ್ಲ, ಬಿಟ್ಬಿಟ್ಟೆ ನಾನು. ಇವತ್ತು ನಂಗೆ ಆರಾಮಾಗಿದೆ, ಏನು ತೊಂದರೆ ಇಲ್ಲ, ಆತರ ಇದ್ದೀನಿ ಮೇಡಮ್. ಓಕೆ ಸರ್, ಬಹಳ ಅದ್ಭುತವಾದ ಒಂದು ಅದೇ ಧ್ಯಾನದ ಒಂದು ಶಕ್ತಿ, ಜೊತೆಗೆ ಪಿರಮಿಡ್ ಧ್ಯಾನದ ಶಕ್ತಿ. ಮೇಡಮ್ ಕೆಲವು ಪಿರಮಿಡ್ಗಳು ಕಟ್ಟಿದ್ದಾರೆ, ಕೆಲವು ಕಡೆ ನಡೀತಾನೆ ಇಲ್ಲ ನನಗೆ ಗೊತ್ತಿದ್ದಂಗೆನೆ. ಪಿರಮಿಡ್ಗಳಲ್ಲಿ ಜನ ಬರ್ತಾ ಇಲ್ಲ ಕೆಲವು ಏರಿಯಾಗಳಲ್ಲಿ. ಆದ್ರೆ ನಮ್ ಪಿರಮಿಡ್ ಅಲ್ಲಿ ಇವತ್ಗುನು ಒಬ್ರು ಮಿಸ್ ಮಾಡ್ತಾ ಇಲ್ಲ ಮೇಡಮ್. ಅಳುಬ್ರು ಹೋಗ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. 15-20 ಪ್ರತಿ ಪೌರ್ಣಮಿಗೆ ಒಂದು 35-40-50 ಜನ ಇದ್ದೇ ಇರ್ತಾರೆ. 8ರಿಂದ 11-11:30 ತನಕ ಮಾಡ್ತೀವಿ. ಅದೇ ತರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮೊನ್ನೆ ಪೌರ್ಣಮಿಗೆ ಒಂದು ಚಿಂತಾಮಣಿ ಹತ್ರ ಕೈಲಾಸಗಿರಿ ಒಂದು 65 ಜನ ಕರ್ಕೊಂಡೋಗಿದ್ದೀವಿ. ಒಂದು ಬಸ್ಸು, ಒಂದು TT. ಅವ್ರ ಹತ್ರ ಬರೀ 400 ರೂಪಾಯಿ ಕಾಸು ತಗೊಂಡಿದ್ವಿ. 400 ರೂಪಾಯಿ ತಗೊಂಡು ಆ ಬಸ್ ಪೇರು ಮತ್ತೆ ಅವ್ರಿಗೆ ತಿಂಡಿ. ಆದ್ರೆ ನಮ್ಮ ಬೆಂಗಳೂರಿಂದ ಗೋವಿಂದರಾಜ್ ಹೊಸಾರ್ ಅಂತ ಹೇಳಿ ಬಂದಿದ್ರು, ನಾಗರಬಾವಿಯಿಂದ. ಒಳ್ಳೆ ಕ್ಲಾಸ್ ಕೊಟ್ರು ಅವ್ರು. ಅಲ್ಲಿ ಧ್ಯಾನ ಆದ್ಮೇಲೆ ಅವರೇ ಧ್ಯಾನ ಮಾಡ್ತಿದ್ರು. ಆಮೇಲೆ ಅರ್ಧ ಗಂಟೆ ಕ್ಲಾಸ್ ಕೊಟ್ರು, ತುಂಬಾ ಚೆನ್ನಾಗಿತ್ತು ಕೈಲಾಸಗಿರಿ ಒಳಗೆ. ಆಮೇಲೆ ಕೈವಾರಕ್ಕೆ ಬಂದ್ವಿ, ಕೈವಾರದಲ್ಲೂ ಮತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿಸಿದ್ವಿ. ತುಂಬಾನೇ ಕೆಲವ್ರಿಗೆಲ್ಲ ಅನುಭವ ಆಯ್ತು. ನನ್ನ ಅನುಭವ ಫಸ್ಟ್ ಅನುಭವ ಮೇಡಮ್, ಇಲ್ಲಿ ಬಿದಿರ್ಗುಪ್ಪೆಯಲ್ಲಿ ನಾನು ಧ್ಯಾನ ಮಾಡಿದ್ಮೇಲೆ ನನಗೆ ಅದೇ 3ನೇ ಕಣ್ಣು ಓಪನ್ ಅಂತಾರಲ್ವಾ, ಈ ಊರಲ್ಲಿ ಹೋದ ಜನ್ಮದಲ್ಲಿ ಒಂದು ಮಠ ಇದೆ. ಆ ಮಠದ ಹತ್ರ ನಾನು ಹಸುಗಳು ಮೇಯಿಸ್ತಾ ಇದ್ದೆ ಅಂತೇಳಿ ನನಗೆ ಇದು ಬಂದ್ಬಿಡ್ತು ಆ ಸ್ಟಾರ್ಟಿಂಗ್ ಅಲ್ಲಿ. ನನ್ಗೆ ಎಷ್ಟು ಅನುಭವ ಆಯ್ತು ಅಂತಂದ್ರೆ, ಅದೇ ಕೆಲ್ಸವಲ್ಲೂ ಆ ಮಠ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿದ್ದೀನಿ. ಆ ಮಠ ಈಗ್ಲೂ ಇದೆ, ಒಂದು ಆಲದ ಮರ ಇದೆ, ಅಲ್ಲಿ ಹಸುಗಳು ಈಗ್ಲೂ ಮೇಯಿಸ್ತಾ ಇದ್ದಾರೆ. ಅದೇ ನನಗೆ ಫಸ್ಟ್ ಅನುಭವ ಬಂದಿದ್ದಿಲ್ಲಿ. ಅದಾದ್ಮೇಲೆ ನನ್ಗೆ ಯಾವ ಅನುಭವನೂ ಬಂದಿಲ್ಲ. ಅದಕ್ಕೆ ನನ್ಗೆ ಅದು ಅನುಭವ ಬರ್ಲೇಬೇಕನ್ನೋದೇನಿಲ್ಲ. ಪತ್ರಿ ಸಾರ್ ಕೊಟ್ಟಿರೋ ಜ್ಞಾನ ಇದೆ, ಧ್ಯಾನ ಇದೆ. ಪ್ರತಿಯೊಬ್ಬರಿಗೂ ಈ ಧ್ಯಾನ ಹಂಚಲೇಬೇಕು ಅಂತೇಳಿ ನಾನು ಅದು, ನನಗೆ ಅನುಭವ ಮುಖ್ಯ ಅಲ್ಲ, ಥರ್ಡ್ ಐ ಮುಖ್ಯ ಅಲ್ಲ, ನನ್ಗೆ ಫಸ್ಟ್ ಬಂದಿದೆ ಸಾಕು. ಆರೋಗ್ಯ ಚೆನ್ನಾಗಿದೆ, ಬೇರೆಯವ್ರಿಗೆ ಆರೋಗ್ಯ ಕಾಪಾಡ್ಬೇಕು ಅಂತೇಳಿ ಈ ಧ್ಯಾನ ಪ್ರಚಾರ ಮಾಡ್ತಾನೆ ಇದ್ದೀನಿ. ಯಾಕಂತಂದ್ರೆ ತಮ್ಮ ಮನ್ಸು ಅಂತದ್ದು ಸರ್. ಯಾಕಂತಂದ್ರೆ ಚೀಟಿ ಮಾಡಿ, ಸಾಲ ಮಾಡಿ ಏನೇನೋಕ್ಕೆ ಕೈ ಹಾಕ್ತಾರೆ. ಬಟ್ ನಾವು ಒಂದು ಚೀಟಿ ಕಟ್ಟಿ ಅದರಲ್ಲೇ ತಮ್ಮ ಮನೆಯಲ್ಲಿ ಪಿರಮಿಡ್ ಅನ್ನು ಸ್ಥಾಪನೆ ಮಾಡಿದೀರಾ. ಪಿರಮಿಡ್ ಸ್ಥಾಪನೆ ಮಾಡಿ ಮತ್ತೆ ಯಾರ ಹತ್ರನು ₹1 ಕಾಸು ತಗೊಳಲ್ಲ, ಯಾರ ಹತ್ರನು ತಗೊಳಲ್ಲ. ಈಗ್ಲೂ ಅಷ್ಟೇ. ಅಕಸ್ಮಾತ್ ಎಲ್ಲ ನಾನು ಈಗ ಹೈದ್ರಾಬಾದ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಲ್ಲ, ವರ್ಷಕ್ಕೆ ಒಂದು 5 ಜನಕ್ಕಾದ್ರೂ ನಾನು ಅವ್ರಿಗೆ ಟಿಕೆಟ್ ಬುಕ್ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಮೇಡಮ್. ಇವಾಗ ಕೆಲವರು ಬಡವ್ರು ಇರ್ತಾರೆ, ಅವ್ರು ಅಲ್ಲಿಗೆ ಬರ್ಬೇಕು ಅಂತಾರೆ, ನಮ್ಮ ಮನೆಗೆ ಧ್ಯಾನಕ್ಕೆ ಬರೋರು. ಅವ್ರಿಗೊಂದು ವರ್ಷಕ್ಕೆ ಒಂದು 5 ಜನಕ್ಕಾದ್ರೂ ನಾನೇ ದುಡ್ಡು ಕಟ್ಟಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ. ಯಾಕಂದ್ರೆ ಭಗವಂತ ಕೊಟ್ಟಿದ್ದಾನೆ. ಈಗ ತಿಂಗಳಿಗೆ 25,000 ನನ್ ಪೆನ್ಷನ್ ಕೊಡ್ತಾ ಇದ್ದಾರೆ. ಅದೆಲ್ಲ ಯಾರಿಂದ ಬಂತು ಹೇಳಿ? ಆ ಪ್ರಕೃತಿಯಿಂದಾನೇ ನನಗ್ ಬಂತು. ನಾವ್ ಓದಿರೋದು ಕಡಿಮೆ ಆದ್ರೂನು ನನಗೆ ಈ ಒಂದು ಸರ್ಕಾರಿ ಹುದ್ದೆ ಸಿಕ್ತಲ್ವಾ, ನನ್ನ ಲೈಫ್ ಲಾಂಗು ನನಗೆ ಜೀವನಕ್ಕಾಗೋ ಅಷ್ಟು ದುಡಿಮೆ ಕೊಟ್ಟವ್ರಲ್ವಾ,
ಅದಕ್ಕಿಂತ ಇನ್ನೇನ್ ಬೇಕು ಮೇಡಮ್, ಸಾಕು. ಪ್ರಕೃತಿಗೆ ದುಡಿಬೇಕು, ಜನಕ್ಕೆ ದುಡಿಬೇಕು ಅಂತ ನಮ್ಮ ಸಂಕಲ್ಪ. ಸರ್, ಹೌದು ದುಡ್ಡು ಮೇಡಮ್. ದುಡ್ಡು ದುಡ್ಡಿನ ಹಿಂದೆ ಹೋಗೋರು, ಜೊತೆಗೆ ಎಷ್ಟಿದ್ರು ಸಾಕಾಗುದಿಲ್ಲ ಅಂತ ಹೇಳೋರಿಗೆ ನೀವೇ ಒಂದು ಮಾದರಿ ಸರ್, ಪ್ರೇರೇಪಣೆ. ನಿಜವಾಗ್ಲೂ ಹೇಳೋದಾದ್ರೆ ಹೌದು ಮೇಡಮ್, ಹೌದು. ಜನರಿಗೆ ಎಷ್ಟು ದುಡಿದ್ರು ಮತ್ತೆ ಮತ್ತೆ ಬೇಕು, ಮತ್ತೆ ಮತ್ತೆ ಬೇಕು, ಮತ್ತೆ ಬೇಕು ಅಂತಾರೆ. ಹೇಳೋರೆ ನನಗ್ ಸಾಕು. ಜಾಸ್ತಿ ಇದ್ದಾರೆ. ಹ್ಮ್. ಸೊ ತಮ್ಮಂತವರೇ ಒಂದು ಪ್ರೇರಣೆ. ಬಹಳ ಅದ್ಭುತ ಸರ್. ಅನುಭವ ಅಂದ್ರೆ ಹಿಂಗಿರ್ಬೇಕು. ಯಾವುದೋ ಹೌದು, ಎಲ್ಲೋ ಹೌದು. ಓದಿ ಮಾಡಿ ಹೇಳಿದಂತದ್ದಲ್ಲ, ನೀವು ಸ್ವತಃ ಹೌದು, ಹೌದು. ಅನುಭವಿಸಿದಂತಹ ಒಂದು ಹ್ಮ್. ಅನುಭವ ಇದು. ಧನ್ಯವಾದಗಳು ಸರ್. ಇನ್ನೊಂದೇನಂದ್ರೆ, ತಮ್ಮ ಊರಿನಲ್ಲಿ ಸಾಕಷ್ಟು ಜನ ಮಾಂಸಾಹಾರವನ್ನ ಬಿಟ್ಟಿದ್ದಾರೆ ಮೇಡಮ್, ಬಹಳ ಖಂಡಿತವಾಗಿ ಬಹಳ ಬಿಟ್ಟಿದ್ದಾರೆ. ಒಂದು ಉತ್ತಮವಾದ ಒಂದು ಜನರ ಪರಿವರ್ತನೆ ಅದು. ಪರಿವರ್ತನೆ ಅದು. ಪರಿವರ್ತನೆ ತಮ್ಮ ಧ್ಯಾನದಿಂದಾಗಿ ಎಲ್ಲರೂ ಪರಿವರ್ತನೆಗೊಂಡಿದ್ದಾರೆ. ಹೌದು, ಇನ್ನೂ ನೀವು ಹೌದು. ಮುಂದುವರಿಸ್ತಾನೆ ಇದ್ದೀರಾ. ಇನ್ನೊಂದೇನಂತಂದ್ರೆ, ನಾನು ತುಂಬಾ ಕಡೆ ನೋಡಿದ್ದೇನೆ, ತುಂಬಾ ಜನರನ್ನ. ಗೌರಿಬಿದನೂರಿನವರು ತುಂಬಾ ಜನ ಧ್ಯಾನಿಗಳಿದ್ದಾರೆ. ಹೌದು, ಹೌದು, ಹೌದು ಮೇಡಮ್. ತುಂಬಾ ಗೌರಿಬಿದನೂರಿನವರು ಬಹಳ ಜನ ಇದ್ದಾರೆ ಆಕ್ಚುಲಿ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ಜೊತೆಗೆ ನೀವು ಅಲ್ಲಿ ಇಲ್ಲಿ ಹೋಗಿ ಪುಸ್ತಕಗಳನ್ನ ಸ್ಟಾಲ್ ಇಡತಕ್ಕಂಥದ್ದು, ಪಿರಮಿಡ್ ಸ್ಟಾಲ್ ಇಡ್ತಾ ಇದ್ದೀನಿ. ಹೌದು ಅಂದ್ರೆ ತಮ್ಮ ಒಂದು ಸೇವೆ ಅಂತ ಹೇಳೋದು ಬಹಳ ಬಹಳ ಅದ್ಭುತವಾಗಿದೆ. ಬಸ್ಸಲ್ಲಿ ಹೌದು. ಪಾಂಪ್ಲೆಟ್ ಇಟ್ಕೊಂಡು ಜನರಿಗೆ ಕೊಡತಕ್ಕಂಥದ್ದು, ಬ್ಯಾಗಲ್ಲಿ ಯಾವಾಗ್ಲೂ ಒಂದು ಪಾಂಪ್ಲೆಟ್ ಇಟ್ಕೊಳ್ಳತಕ್ಕಂಥದ್ದು, ಏನೋ ಕೊಟ್ಟುಬಿಟ್ಟು ದುಡ್ಡು ಕೊಟ್ಟುಬಿಟ್ಟು ದೇವಸ್ಥಾನದಲ್ಲಿ ಗುಡಿ ಕಟ್ಟಿಸುವುದಕ್ಕಿನ್ನ ಅತ್ಯುತ್ತಮವಾದ ಸೇವೆ ಇದು. ಈ ತರ ಹೌದು. ಜನರಲ್ಲಿ ಒಂದು ಜ್ಞಾನವನ್ನ ತುಂಬತಕ್ಕಂಥದ್ದು, ಪಾಂಪ್ಲೆಟ್ ಮುಖಾಂತರ ಆಗ್ಲಿ, ಅಥವಾ ಸ್ಟಾಲ್ ಇಟ್ಟು ಪುಸ್ತಕದ ಮುಖಾಂತರ ಆಗ್ಲಿ, ಅಥವಾ ಪಿರಮಿಡ್ ಅನ್ನ ಇಟ್ಟಾಗ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಇದೇನಿರ್ಬಹುದು ಅಂತ. ಅದರ ಮುಖಾಂತರ ಜನರಿಗೆ ಜ್ಞಾನ ಬರುತ್ತೆ. ತುಂಬಾ ತುಂಬಾ ಹೌದು. ಧನ್ಯವಾದಗಳು ಸರ್, ಬಹಳ ಬಹಳ ಧನ್ಯವಾದಗಳು. Thank you madam, ತುಂಬಾ ನಮ್ಮ thanks. ಮಾಸ್ಟರ್ಸ್ ತಮ್ಮ ಒಂದು ಅನುಭವವನ್ನ ಕೇಳಿ ಈಗಾಗಲೇ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರ ಹತ್ರ ಪ್ರಶ್ನೆಗಳಿದೆಯಾ ಅಥವಾ ಅವರ ಅನಿಸಿಕೆ ಏನು ಅಂತ ಕೇಳೋಣ ಸರ್. ಕೇಳೋಣ. ಅನುರಾಧ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನೀವು ನಿಮ್ಮ ನೋಡಿದ್ರೆ ದೇವರ ಸ್ವರೂಪ ನೀವು ನೀವು ಹೌದು ಸರ್, ಹಂಗೆ ಅನಿಸ್ತಾ ಇದೆ. ನಿಮ್ಮ ಇಂದ ನೀವು ಧ್ಯಾನಕ್ಕೆ ಬಂದು ಆರೋಗ್ಯ ಸಮಸ್ಯೆ ಎಲ್ಲ ಸುಧಾರಿಸ್ಕೊಂಡಿದ್ದೀರಾ. ಇದು ಬೇರೆಯವರಿಗೂ ಮಾದರಿ ಆಗುತ್ತೆ ಸರ್. ಇದು ಅವರು ಕೇಳ್ತಾ ಇದ್ರೆ, ಈಗ ನಾವು ಬೇರೆ ನೀವು ಹೇಳಿದ್ದನ್ನ ಬೇರೆಯವ್ರಿಗೆ ಹೇಳಿ ಅವ್ರ ಮನಸ್ಸು ಪರಿವರ್ತನೆ ಆಗಿ ಧ್ಯಾನಕ್ಕೂ ಬರೋರಿದ್ದಾರೆ ಸರ್. ಮತ್ತೆ ಹೌದು ಸರ್, ನಿಮ್ಮ ಸೇವಾ ಮನೋಭಾವನೆ ನಿಮಗೆ ಇಷ್ಟು ಒಳ್ಳೇದ್ ಮಾಡಿದೆ ಅಂತ ನನ್ನ ಭಾವನೆ ಸರ್. ತುಂಬಾ ಖುಷಿ ಆಯ್ತು, ಎಷ್ಟು ಸೇವೆ ಮಾಡಿದ್ದೀರಿ ಎಲ್ಲರಿಗೂ. ಧರ್ಮಾತ್ಮರಾಗಿದ್ದೀರಿ ನೀವು. ಮತ್ತೆ ಸರ್, ನಿಮಗೆ ಬಾಲ್ಯದಲ್ಲೇ ಇತ್ತ ಸರ್, ಇಲ್ಲ ಮತ್ತೆ ಮಧ್ಯದಲ್ಲಿ ಬಂದಿದ್ದ ಸರ್? ಅದು ಮಧ್ಯದಲ್ಲಿ ಬಂದಿದ್ದು ಮೇಡಮ್, ಮಧ್ಯದಲ್ಲಿ ಬಂದಿದ್ದು. ನಾನು ಚಿಂತಾಮಣಿಯಲ್ಲಿ 4 ವರ್ಷ ಸರ್ವಿಸ್ ಮಾಡ್ತಾ ಇದ್ದೆ. ಅಲ್ಲಿ ನನ್ಗೆ ಅಟ್ಯಾಕ್ ಆಗಿದ್ದದು, ಫಿಟ್ಸ್. ಹೌದು ಹೌದೌದು. ಒಬ್ಬೊಬ್ರಿಗೆ ಬಾಲ್ಯದಲ್ಲಿ ಇರುತ್ತಂತೆ, ಒಬ್ಬೊಬ್ರಿಗೆ 11-12 ವರ್ಷ ಆದಾಗ ಶುರುವಾಗುತ್ತೆ ಅಂತ ಹೇಳ್ತಿದ್ರು. ಹೌದು ಸರ್. ನನಗೆ ಚಿಂತಾಮಣಿಗೆ ಬಂದಾಗ 95ರಲ್ಲಿ ಅಲ್ಲಿಗೆ ಬಂದಿದ್ದು. ಹಾಸನದಲ್ಲಿ 2 ವರ್ಷ ಇದ್ದೆ. ಹಾಸನದಿಂದ ಚಿಂತಾಮಣಿಗೆ ಬಂದಾಗ ನನ್ಗೆ ಅಲ್ಲಿ ಅದ್ ಯಾವ ತರ ಬಂತು ಅನ್ನೋದೇ ಗೊತ್ತಿಲ್ಲ ಮೇಡಮ್. ಆ ಫಿಟ್ಸ್ ಅಂತಂದ್ರೆ ಮೂತಿ ಒಂಥರ ಹೋಗೋದು, ಜೊಳ್ಳು ಬರೋದು. ಹೌದೌದು ಸರ್. ಅದು ಗುಣವಾಯ್ತಲ್ವಾ ಮೈನ್. ನಿಮ್ಮ ಸೇವಾ ಮನೋಭಾವ ನೋಡಿ ಕೇಳಿ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಧನ್ಯವಾದಗಳು ಸರ್. ಮೇಡಮ್ ನಿಮ್ಗೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಮೇಶ್ ಸರ್. ರಾಜ್ಕುಮಾರ್ ಅವರೇ, ರೇವತಿ ಮೇಡಮ್ ಅವರೇ, ಎಂತ ಅದ್ಭುತವಾದ ಒಂದು ವ್ಯಕ್ತಿನ ನಮ್ಗೆ ಪರಿಚಯ ಮಾಡಿಸ್ತಾ ಇದೀರ ಅಂದ್ರೆ, ಅವ್ರು ರಾಜ್ಕುಮಾರ್ ಅವರೇ, ನಿಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೊಟ್ರೆ ನಿಮ್ ಜೊತೆ ನಾವು ಕೈಗೂಡಿಸಿ ನಿಮ್ಮ ಒಂದು ಕಿಂಚಿತ್ತಾದ್ರೂ ಒಂದು ಸೇವೆ ಮಾಡ್ತೀವಿ ಸರ್. ಯಾಕೆಂದ್ರೆ ಈ ಜನ್ಮ ನಮ್ಗೆ ಪವನ ಆಗುತ್ತೆ. ಯಾಕೆಂದ್ರೆ ನಾವು ಇಷ್ಟೊಂದು ದಿನ ನಾವೆಲ್ಲ ವೇಸ್ಟ್ ಮಾಡ್ಬಿಟ್ವಿ ಟೈಮು, ಸುಮ್ನೆ ಕಾಲಾವರಣ ಮಾಡ್ಬಿಟ್ರಿ. ಇವಾಗ ನಮ್ಗೆ ಜ್ಞಾನೋದಯ ಆಗಿದೆ. ನೀವೊಂದು ನಿಮ್ದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೊಟ್ರೆ ನಿಮ್ ಕೈ ಜೋಡಿಸ್ಬಿಟ್ಟು ಅದ್ ಕಿಂಚಿತ್ ಎಷ್ಟೋ ಒಂದು ಎಳೆಲಿ ಸೇವೆ ಮಾಡ್ತೀವಿ ಅಂತ ನಾವು ಪ್ರತಿಜ್ಞೆ ಮಾಡ್ತೀವಿ ಸರ್. ಹೌದು ಸರ್, ಮಾಡ್ಬೇಕು ಸರ್. ಪತ್ರಿ ಸರ್ ಕೊಟ್ಟಿರೋ ಜ್ಞಾನ ನಿಜವಾಗ್ಲೂ ಬೇರೆ ಯಾರು ಕೊಟ್ಟಿಲ್ಲ ಸರ್. ಮಾಡ್ಬೇಕು ಸರ್ ಅದು. ಥ್ಯಾಂಕ್ ಯು ಸರ್. ರಮೇಶ್ ಸರ್, ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಸೇವಾ ಮನೋಭಾವದಿಂದ ಮಾಡಿ ಅಂತ. ಕೆಲವರಿಗೆ ಸೇವೆ ಮಾಡೋದಂದ್ರೆ ಒಂಥರ ಕನ್ಫ್ಯೂಷನ್, ಏನ್ ಮಾಡುದು ಅಂತ. ನೋಡಿ, ಇಂತಹ ಅದ್ಭುತ ಉದಾಹರಣೆಗಳು ನಮ್ ಮುಂದೆ ಇದೆ. ಇದರಿಂದ ನಾವು ಕಲ್ತ್ಕೋಬೇಕು. ಸೇವೆ ಅಂತಂದ್ರೆ ಏನೋ ಕೊಡೋದು, ಏನೋ ಮಾಡೋದು ಮಾತ್ರ ಅಲ್ಲ, ಇಂಥದ್ದು ಸಹ ಸೇವೆ ಅಂತ ಹೇಳ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಸರ್.
ಮೇಡಮ್ ಈಗಷ್ಟೇ ನಿಮ್ ಮಾತು ಕೇಳಿ ನಮಸ್ತೆ ಈಗಷ್ಟೇ ನಿಮ್ ಮಾತು ಕೇಳಿದೆ ಮೊದ್ಲು ಗೊತ್ತಿಲ್ಲ ಬಟ್ ಹಾ ಖುಷಿ ಅನಿಸ್ತು. ಬಟ್ ನನ್ಗೆ ಇತ್ತೀಚೆಗೆ ಮೊದ್ಲು ಸ್ವಲ್ಪ ದಿನ ಧ್ಯಾನ ಮಾಡಿದೆ, ಈಗ ಧ್ಯಾನ ಮಾಡಕ್ಕೆ ಮನಸ್ಸಾಗಲ್ಲ, ಕೂರಕ್ಕೆ ಮನಸ್ಸಾಗಲ್ಲ. ಇದಕ್ಕೇನ್ ಕಾರಣ? ಧ್ಯಾನ ಕೂರಕ್ಕೆ ಮೇಡಮ್ ಮನಸ್ಸಾಗಲ್ಲ. ಅಲ್ಲ ನಿಮ್ಮ ಮನ್ಸೇ ಕಾರಣ. ಅದಕ್ಕೆ ಈ ಶ್ವಾಸ ಇದೆಯಲ್ವಾ, ಹ್ಮ್ ಈ ತರ ಹಾ, ಬಲಗಡೆ ಮುಚ್ಕೋಬೇಕು, ಎಡಗಡೆ ಒಂದು 15 ಸರಿ ಉಸಿರಾಡ್ಬೇಕು, ಆಮೇಲೆ ಹ್ಮ್ ಎಡಗಡೆ ಮುಚ್ಕೋಬೇಕು, ಬಲಗಡೆ ಒಂದು 15 ಸರಿ ಉಸಿರಾಡ್ಬೇಕು. ಮತ್ತೆ ಹ್ಮ್ ಅದಾದ್ಮೇಲೆ ಅನುಲೋಮ ವಿಲೋಮ ಹ್ಮ್ ಪ್ರತಿದಿನ ಅದ್ ಮಾಡ್ತಾ ಬನ್ನಿ, ನಿಮ್ಗೆ ಆಟೋಮೆಟಿಕ್ ಹ್ಮ್ ಆಗಿ ಧ್ಯಾನಕ್ಕೆ ಕುದುರ್ ಬಿಡ್ತೈತೆ ಮೇಡಮ್ ಅದು. ಹ್ಮ್ 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 ಆಮೇಲೆ ಆಯ್ತು. ಇನ್ನೊಂದೇನ್ ಗೊತ್ತಾ, ಹ್ಮ್ ಬುದ್ಧಂ ಶರಣಂ ಗಚ್ಚಾಮಿ, ಹ್ಮ್ ಸಂಗಂ ಶರಣಂ ಗಚ್ಚಾಮಿ, ಹ್ಮ್ ಧ್ಯಾನಂ ಶರಣಂ ಗಚ್ಚಾಮಿ. ಆ ಧ್ಯಾನ ಹ್ಮ್ ಕೂತ್ಕೋಬೇಕು. ಫಸ್ಟ್ ನಾವು ಅದನ್ನ 3 ಸತಿ ಹ್ಮ್ ಹೇಳ್ಕೋಬೇಕು. ಹ್ಮ್ ಬುದ್ಧಂ ಶರಣಂ ಹ್ಮ್ ಗಚ್ಚಾಮಿ ಅಂದ್ರೆ ಫಸ್ಟ್ ನಮ್ ಬುದ್ಧಿಗೆ ಇದ್ ಮಾಡ್ಬೇಕು. ಹ್ಮ್ ನಮ್ ಬುದ್ಧಿ, ಎಲ್ಲ ನಾವು ತಿಳಿಸಿ. ಬುದ್ಧಿಗೆ ಜ್ಞಾನ ಕೊಟ್ರೆ ಅದು ಧ್ಯಾನಕ್ಕೆ ಕುಂಡಿಸ್ತೈತೆ. ಇಲ್ಲ ಅಂದ್ರೆ ಅದು ಹ್ಮ್ ಹ್ಮ್ ಕುಂಡಿಸ್ತಲ್ಲ, ಎಲ್ಲೆಲ್ಲೋ ಹೋಗ್ತಾ ಹೌದು. ಇರ್ತೈತಿ. ಹ್ಮ್ ಹೌದಲ್ವಾ? ಹ್ಮ್ ಹ್ಮ್ ಈ ಸಂಗಂ ಹೌದು. ಶರಣಂ ಗಚ್ಚಾಮಿ, ಈ ಸಂಘ ದೋಷಗಳು ಎಷ್ಟಿದೆ ನಮ್ಮಲ್ಲಿ, ನಮ್ಮ ದೇಹದೊಳಗೆ ಎಷ್ಟೋ ಸಂಘಗಳಿದಾವೆ. ಆ ಸಂಘಗಳೆಲ್ಲ ಒಂದ್ ಮಾಡ್ಬೇಕಂದ್ರೆ ನಮ್ ಮನ್ಸೇ ಕಾರಣ. ಹ್ಮ್ ನಮ್ಮ ಮನೆಯಲ್ಲಿ, ನಮ್ಮ ಮನೆ ಒಳಗೆ ಎಷ್ಟು ಸಂಘಗಳಿದಾವೆ, ಎಷ್ಟು ಜನ ಇದ್ದಾರೆ, ಅಷ್ಟು ಹೌದು. ಜನಕ್ಕೂ ನಾವು ಸಮಾಧಾನ ಮಾಡ್ಬೇಕು. ಇವಾಗ ಹ್ಮ್ ನಾನು ಧ್ಯಾನ ಮಾಡ್ತೀನಿ, ಇಲ್ಲ ನಮ್ಮ ಮಿಸ್ಸಸ್ ಧ್ಯಾನ ಮಾಡಲ್ಲ ಅಂತಂದ್ರೆ ಅಲ್ಲಿ ಸಂಘ ದೋಷ ಜಾಸ್ತಿ, ಸಂಘ ಅದು ಇರಲ್ಲ, ಧ್ಯಾನ ಹ್ಮ್ ಕುಂಡಿಸ್ತಿಲ್ಲ. ಅವ್ರಿಗೂ ಹ್ಮ್ ಸಮಾಧಾನ ಹೌದು. ಮಾಡ್ಬೇಕು. ಆಮೇಲೆ ಹ್ಮ್ ಮಗನ್ಗೂ ಸಮಾಧಾನ ಮಾಡ್ಬೇಕು. ಅಪ್ಪ ಅಮ್ಮ ಇದ್ರೆ ಹೌದು. ಅವ್ರಿಗೂ ಸಮಾಧಾನ ಮಾಡಿ ಅವ್ರನ್ನ ಧ್ಯಾನಕ್ಕೆ ಕುಂಡಿಸ್ಬೇಕು. ಅದನ್ನೇ ಸಂಗಂ ಹ್ಮ್ ಶರಣಂ ಗಚ್ಚಾಮಿ ಅಂತಾರೆ. ಆಮೇಲೆ ಹ್ಮ್ ಮನೆಯಿಂದ ಎಲ್ಲಾನು ಒಂದು ಧ್ಯಾನದ ಫಂಕ್ಷನ್ಗೆ ಹೋದ್ವಿ, ಹ್ಮ್ ಆ ಬರೋ ದಾರಿಯಲ್ಲಿ ಎಷ್ಟೋ ಸಂಘದಿಂದ ಸಂಘ ದೋಷಗಳು ಬರ್ತವೆ. ಕಣ್ ಹ್ಮ್ ಮುಚ್ಕೊಂಡ್ ಕೂತ್ಕೊಂಡ್ರೆ ನಿಮ್ಗೆ ಏನ್ ಬರುತ್ತೆ ಅಂತ ಎಷ್ಟೆಷ್ಟೋ ಜನ ಏನೇನೋ ಹೇಳ್ತಾ ಇರ್ತಾರೆ. ಆ ಹ್ಮ್ ಸಂಘಕ್ಕೂ ಅವ್ರಿಗೂ ನಾವು ಒಂದು ಸಾಂತ್ವನ ಹೇಳ್ಬೇಕು. ಅವ್ರು ಹ್ಮ್ ಏನು ಅಂತೇಳಿ ನಾವು ಕೋಪ ಮಾಡ್ಕೊಂಡ್ ಬಂದ್ರೆ ನಾವ್ ಇಲ್ಲಿ ಕೂರಕ್ ಆಗೋದಿಲ್ಲ. ಹೌದು. ಹ್ಮ್ ಒಂದು ಹ್ಮ್ ಸಾಂತ್ವನ, ಆ ಸಂಘನ ನಾವು ಆ ಸಂಘನ್ ಹ್ಮ್ ಗೆದ್ದಾಗ್ಲೇನೆ ಧ್ಯಾನಂ ಶರಣಂ ಗಚ್ಚಾಮಿ, ನಾವು ಹ್ಮ್ ಧ್ಯಾನಕ್ಕೆ ಆರಾಮಾಗಿ ಕೂತ್ಕೊಂತೀವಿ. ಹ್ಮ್ ಪ್ರತಿಯೊಂದು ಅಷ್ಟೇ ಮೇಡಮ್, ಹ್ಮ್ ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಧ್ಯಾನಂ ಶರಣಂ ಗಚ್ಚಾಮಿ. ಹ್ಮ್ ಇದು ಒಟ್ಟು ಡೈಲಿ ನೀವು ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ನೀವ್ ಹೇಳ್ಕೊಳ್ರಿ. ಹೇಳ್ಕೊಂಡಾಗ ಹ್ಮ್ ಇದು ಮನನ ಮಾಡ್ಕೊಂಡ್ರೆ ಹ್ಮ್ ಆಟೋಮೆಟಿಕ್ ಆಗಿ ಅದು ಅಲ್ಲೇ ಎಲ್ಲ ತಲು ಹೋಗ್ಬಿಡ್ತದೆ. ಆ ಮನ್ಸನ್ನೇ purify ಮಾಡ್ತೈತೆ ಅದು. ಹ್ಮ್ ಹೌದು ಓಕೆ ಮೇಡಮ್, ಥ್ಯಾಂಕ್ ನಾವಿಲ್ಲಿ ಯು. ನಾವು ನಮ್ ಪಿರಮಿಡ್ ಅಲ್ಲಿ ಮಾಡಿಸ್ತಾ ಇದ್ದೀವಿ ಆಲ್ರೆಡಿ ಈಗ. ಹ್ಮ್ ಹ್ಮ್ ಥ್ಯಾಂಕ್ ಯು ಸರ್. ಹೌದು. ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದ. ಮೇಡಮ್. ನಮಸ್ತೆ. ಲಕ್ಷ್ಮೀದೇವಿ ಮೇಡಮ್ ಇವತ್ತಿಂದನೇ ಶುರು ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ಳಿ. ಹೌದು, ನೀವೀಗ ಮಾತಾಡ್ತಾ ಇಲ್ಲ, ನೀವು ಬರ್ತಾ ಇಲ್ಲ. So, ಹೌದು ಮೇಡಮ್. ಮೊದ್ಲೆಲ್ಲ ಹೌದು. ಚೆನ್ನಾಗಿ ಧ್ಯಾನ ಎಲ್ಲ ತುಂಬಾ ಮಾಡ್ತಾ ಇದ್ರಿ. ಪ್ರಾರಂಭ ಮಾಡಿ, ಸರ್ ಈಗ ಹೇಳಿದಾರಲ್ಲ ಅದನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಾರದಾ ಪಾಟೀಲ್ ಮ್ಯಾಮ್ಗೆ ನಮಸ್ತೆ ಮಾತಾಡಿ ಮ್ಯಾಮ್. ಹಾ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಮಸ್ತೆ. ದೊಡ್ಡ ಚಪ್ಪಾಳೆ ಸರ್ ನಿಮ್ಮ ಇದಕ್ಕೆ. ನಿಮ್ಮ ವಿಡಿಯೋ ಕಾಣ್ತಾ ಇಲ್ಲಲ್ಲ ಮೇಡಮ್? ಚಪ್ಪಾಳೆ ತಟ್ಟಿ, ವಿಡಿಯೋ ಕಾಣ್ತಾ ಇದೆ. ವಿಡಿಯೋ ಓಪನ್ ಮಾಡಿ ಚಪ್ಪಾಳೆ ತಟ್ಟಿ. ವಿಡಿಯೋ ಆನ್ ಆಗ್ತಿಲ್ಲ ಮೇಡಮ್, ಅದಾಗೆ ಆಫ್ ಆಯ್ತು. ಆನ್ ಆಗಿತ್ತು, ಪರವಾಗಿಲ್ಲ, ಮಾತಾಡಿ. ಆನ್ ಆಗ್ತಿಲ್ಲ. ಮಾತಾಡಿ ಮೇಡಮ್. ಹಾ ಸರ್, ನನ್ಗೆ ಒಂದಷ್ಟು ಕ್ಲಾರಿಟಿ ಏನ್ ಸಿಕ್ತು ಅಂದ್ರೆ, ನೀವ್ ಹೇಳ್ತಿರ್ಬೇಕ್ರೆ ಸೇವೆ ಯಾವ್ಯಾವ ತರ ಮಾಡ್ಬೇಕು ಧ್ಯಾನಕ್ಕೆ. ಅಕಸ್ಮಾತ್ ಬರ್ತಿಲ್ವಾ, ನನ್ ಮನ್ಸಲ್ಲೂ ಒಂದಿತ್ತು, ಈಗ್ಲೂ ಇದೆ ಸರ್. ನಾನು ಸ್ಟಾರ್ಟಿಂಗ್ ಧ್ಯಾನಕ್ ಬಂದಾಗ್ಲೇ ಒಂದ್ ಸಂಕಲ್ಪ ಮಾಡ್ಕೊಂಡಿದೀನಿ, ನಮ್ಮೂರಲ್ಲಿ ಒಂದ್ ಪಿರಮಿಡ್ ಆಗ್ಬೇಕು. ಊರಲ್ಲಾಗ್ಬೇಕೋ ಮನೇಲಾಗ್ಬೇಕೋ, ಮನೆ ಮೇಲೆ ಆಗ್ಬೇಕೋ, ಯಾವ್ದೋ ಒಟ್ಟಲ್ಲಿ ಒಂದ್ ಪಿರಮಿಡ್ ಆಗ್ಬೇಕು, ಅಲ್ಲಿ ಒಂದಷ್ಟು ಜನ ಬಂದು ಧ್ಯಾನ ಮಾಡ್ಬೇಕು ಅನ್ನೋದು ಸರ್. ಅದು ನಾನ್ ಮಾಡ್ತೀನಿ ಅಂತಲ್ಲ, ಪತ್ರಿಜಿ ಸರ್ ಅದನ್ನ ಮಾಡಿಸ್ತಾರೆ ಅಂತ ಯಾವಾಗ್ಲೂ ಆ ಸಂಕಲ್ಪ ಮಾಡ್ಕೊತಾ ಇರ್ತೀನಿ. ಆಮೇಲೆ ಇನ್ನೊಂದು, ಧ್ಯಾನಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹತ್ರ ಬುಕ್ಸ್ ಕೇಳಿ ಇಸ್ಕೊಂಡ್ ಹೋಗಿ ಓದ್ತಿದ್ದಾರೆ. ಅದು ನನಗ್ ಇವತ್ತು ನೀವ್ ಹೇಳ್ತಿರ್ಬೇಕಾದ್ರೆ ನಂಗೆ ಬಹಳ ಖುಷಿ ಅನ್ಸುತ್ತೆ. ನಾನು ಅದಕ್ಕೋಸ್ಕರ ಬುಕ್ಸ್ ತರ್ತೀನಿ. ನನಗೆ ಸ್ವಲ್ಪ ಓದಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಬೇರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಬಹಳ ದೊಡ್ಡೋರಿದ್ದಾರೆ, ಧ್ಯಾನಕ್ ಬರಲ್ಲ, ಬಟ್ ಓದಿ ಹೇಳ್ತಾರೆ ಈ ಎಷ್ಟೊಂದು ಒಳ್ಳೆ ವಿಷಯ ಅದವು, ತಿಳ್ಕೊಂಡಂತದೈತಿ ಅಂತ ಹೇಳಿ. ಸಾಕಲ್ಲ, ನನಗ್ ಒಂದಷ್ಟು ಅವ್ರ ಮನ್ಸಲ್ಲಿ ಖುಷಿ ಹುಟ್ಟಿದ್ರೆ ಸಾಕು. ಆ ತರದ್
ಇದರಲ್ಲಿ ಕೊಡ್ತಿರ್ತೀನಿ ಸರ್. ಅದು ನನ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಇದನ್ನೇ ಒಂದಷ್ಟು ಇದಿಷ್ಟನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆನೂ ಇದೆ. ಇದನ್ನ ಹೇಳ್ತಿರ್ಬೇಕಾರೆ ನೀವ್ ಇಷ್ಟು ರಿಟೈರ್ಡ್ ಆದ್ಮೇಲೆ ಇಷ್ಟು ವರ್ಕ್ ಮಾಡ್ತಿದ್ದೀರಿ ಅಂದ್ರೆ ನಾವು ಇನ್ನೂ ಹೆಚ್ಚು ಮಾಡ್ಬೋದಲ್ಲ, ನಮ್ಗೆ ಇನ್ನೂ ಎನರ್ಜಿ ಇರುತ್ತೆ ಅಂತ ಹೇಳಿ ಅನ್ನಿಸ್ತಿದೆ ಸರ್. ಒಂಥರ ಇವತ್ತು ನಿಮ್ದು ಸ್ಪೀಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 2 ವರ್ಷದ ಮುಂಚೆ ನಮ್ಮ ಮಗನ್ ಮದ್ವೆ ಆಯ್ತು ಮೇಡಮ್. ಅವಾಗ ಹಾ ಸರ್. ಮಗನ್ ಮದ್ವೆ ಆದಾಗ ಶಿಡ್ಲಘಟ್ಟ ರಚಿತಾ ಮೇಡಮ್ ಅಂತ ಇದ್ದಾರೆ, ಅವರು ಧ್ಯಾನ ತಾಂಬೂಲ ಬುಕ್ಸ್ ಪ್ರಿಂಟ್ ಮಾಡಿಸಿದ್ರು. ಒಂದು 5,000 ಬುಕ್ಸ್ ತಗೊಂಡು ಪ್ರತಿ ಲಗ್ನ ಪಾತ್ರ ಜೊತೆಲಿ ಒಂದು ಧ್ಯಾನ ತಾಂಬೂಲ ಹಂಚಿದ್ದೀನಿ ಮೇಡಮ್. ಅದು ಅದೇ ಸರ್. ಪತ್ರ ಕೊಡೋದು, ಒಂದ್ ಧ್ಯಾನ ತಾಂಬೂಲ ಕೊಡೋದು, ಧ್ಯಾನದ ಬಗ್ಗೆ ಅವ್ರಿಗೆ ಹೇಳಿ. ಅಂದ್ರೆ ಆ ಲಗ್ನ ಪಾತ್ರದಲ್ಲೇ ಪತ್ರಿ ಸಾರ್ ಫೋಟೋ ಇರೋದು, ಆಮೇಲೆ ಶ್ವಾಸದ ಮೇಲೆ ಧ್ಯಾನದ ಬಗ್ಗೆ ಅದ್ರ ಒಂದ್ ಸ್ವಲ್ಪ ಮ್ಯಾಟ್ರ್ ಹಾಕಿದ್ವಿ. ಅದ್ರ ಜೊತೆಗೆ ಧ್ಯಾನ ತಾಂಬೂಲ ಬುಕ್. ಒಳ್ಳೆ ಐಡಿಯಾ ಸರ್, ತುಂಬಾ ಒಳ್ಳೆ. ಮೊನ್ನೆ ಧರ್ಮಸ್ಥಳದಲ್ಲಿ ಇದ್ರು ಮೇಡಮ್ ಅವರು, ಮಾತಾಡಿದ್ರು. ಧರ್ಮಸ್ಥಳದಲ್ಲಿ ಇದ್ರು ಮೊನ್ನೆ ಪ್ರೋಗ್ರಾಮ್ ನಲ್ಲಿ ಮೇಡಮ್ ಅವರು ಮಾತಾಡಿದ್ರು. ರಚಿತಾ ಮೇಡಮ್. ಹೌದು. ಆಮೇಲೆ ನಮ್ಮ ಮಗಳ ಮದ್ವೆಯಲ್ಲೂ ಅಷ್ಟೇ ಮೇಡಮ್, ನಮ್ಮ ಮಗನ ಮದ್ವೆಯಲ್ಲೂ ಅಷ್ಟೇ ಗಾರ್ಲಿಕ್ಸ್ ಯೂಸ್ ಮಾಡಿಲ್ಲ. ಅದು ನಮ್ಮ ಬೆಳ್ಳುಳ್ಳಿನೇ ಯೂಸ್ ಮಾಡಬಾರದು ಅಂತ ಹೇಳಿ ನಾವು ಅದೊಂದು ಸ್ಟಿಚ್ ಮಾಡಿದ್ವಿ. ಅಂದ್ರೆ ನಾವು ಮೊದಲಿಂದನೂ ಸಸ್ಯಾಹಾರಿಗಳೇ. 2011ರಲ್ಲಿ ವಿಶಾಖಪಟ್ಟಣದಲ್ಲಿ ಸಾರ್ ಅದ್ರ ಬಗ್ಗೆ ಹೇಳಿದ್ರಲ್ವಾ, ಬೆಳ್ಳುಳ್ಳಿ ಬಗ್ಗೆ. ಅವತ್ತಿಂದ ನಮ್ಮ ಮನೆಯಲ್ಲಿ ನಿಂತು ಹೋಗ್ಬಿಡ್ತು, ಬೆಳ್ಳುಳ್ಳಿನೇ ತರ್ಸಲ್ಲ ನಾವು. ಆಮೇಲೆ ಎಲ್ಲ ನಮ್ಮ ಮದ್ವೆಗೆ ಹೋದ್ರೆ ಬರೀ ಮಜ್ಜಿಗೆ, ಅನ್ನ, ಸ್ವೀಟು ಅಷ್ಟ್ ಮಾತ್ರ ತಿಂತೀನಿ, ಬರ್ತೀನಿ. ಬೆಳ್ಳುಳ್ಳಿ ಹಾಕಿರ್ತಾರೆ, ಅದಕ್ಕೋಸ್ಕರ ಬೇರೆ ಫುಡ್ ತಗೊಳಲ್ಲ. ಹೌದು 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 ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾಗರತ್ನ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್ ಅವ್ರಿಗೂ ಹಾಗೂ ಅವ್ರಿಗೂ ತುಂಬಾ ಧನ್ಯವಾದಗಳು. ಏನು ಅಂತಂದ್ರೆ ನಿಜವಾಗ್ಲೂ ಅವ್ರನ್ನೆಲ್ಲ ನೋಡಿದ್ದೀನಿ ಅನಿಸ್ತಾ ಇದೆ. ಅವ್ರು ಹೇಳ್ತಾರೆ ನೋಡ್ರಿ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರ್ ಎಲ್ಲ ಹೇಳ್ತಾ ಇದಾರೆ. ನಾನು ಈ ಶಿಡ್ಲಘಟ್ಟ ನೋಡಿರ್ಬೇಕು. ಶಿಡ್ಲಘಟ್ಟಕ್ಕೆ ಹೋಗಿದ್ದೆ ಮೇಡಮ್. ನಾನು ಯಾವ್ದೋ ಒಂದು ದೊಡ್ಡ ಫಂಕ್ಷನ್ ಆಯ್ತು, ಲಕ್ಷಾಂತರ ಜನ ಇದ್ರು. ಅಲ್ಲೆಲ್ಲಾದ್ರೂ ಇವ್ರನ್ನ ನೋಡಿದೀನಿ ಅಂತ ಮುಖ ಇಲ್ಲ, ಶಿಡ್ಲಘಟ್ಟದಲ್ಲಿ ಇಲ್ಲ, ಚಿಂತಾಮಣಿಯಿಂದ ಬಿದಿರ್ಗುಪ್ಪೆ ಎಲ್ಲ ನಿಮ್ಮನ್ನ ನೋಡಿದೀನಿ ಅಂತ ನನಗೆ. ಜೊತೆಗೆ ನೀವು ಇಲ್ಲಿ ಕೈಲಾಸಗಿರಿ ಅಂತ ಹೇಳಿದ್ರಲ್ಲ ಸರ್, ಇಷ್ಟು ಹತ್ರ ಇದ್ಕೊಂಡು, ನಾನು ಇವಾಗ ಚಿಕ್ಕಬಳ್ಳಾಪುರ ಇರೋದು, ಚಿಂತಾಮಣಿಗೆ ಹತ್ರ ಅಂತ ಹೇಳಿದ್ರು. ಯಾರೋ ಒಬ್ರು ಫ್ರೆಂಡ್ಸ್ ಕರೆದ್ರು ಒಂದಿನ, ಸುಮ್ನೆ ಅವ್ರ ತಾಯಿ ಮನೆ ಕರೆದ್ರು. ಬಟ್ ಅವಾಗ ಚಿಂತಾಮಣಿ ಅಂದ್ರೆ ಇಷ್ಟು ದೊಡ್ಡ ಊರು ಅಲ್ಲೆಲ್ಲ ಇದೆ ಅನ್ನೋದೆಲ್ಲ ಗೊತ್ತಿಲ್ಲ ನನಗೆ. ಇವಾಗ ಹೊಸದಾಗಿ ಬಂದಿರೋದು ಇಲ್ಲಿ. ಈಗ ಕೈಲಾಸಗಿರಿ ಮೇಡಮ್ ಒಂದ್ ದಿವಸ ಹೇಳಿದ್ರು, ಹೋಗಿದ್ರ ಅಂತ ಕೇಳಿದ್ರು. ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀನಿ, ವಿಡಿಯೋದಲ್ಲಿ ಹೋಗ್ಬೇಕು ಸರ್. ನೀವು ಇವಾಗ ಹೇಳೋ ತಕ್ಷಣ ಅನಿಸ್ತು, ನಾನು ಹೋಗ್ಲೇಬೇಕು ಅಂತ ಸಂಕಲ್ಪ ಮಾಡ್ಕೋಬೇಕು ಅಂತ ಇದ್ದೀನಿ. ಚೆನ್ನಾಗಿದೆ ಮೇಡಮ್. ಅಲ್ಲಿ ಗುಹೆ ಒಳಗೆ ಹೋಗಿ ಧ್ಯಾನ ಮಾಡಿದ್ರೆ ತುಂಬಾ ಎನರ್ಜಿ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಏನಾದ್ರೂ ಫಂಕ್ಷನ್ ಅನ್ಕೊಂಡಿದೀನಿ ಸರ್, ಶಿವರಾತ್ರಿ ಹಬ್ಬದ ದಿನ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕಿದ್ರೆ ನನಗೆ ಅಲ್ಲೇ ಹೋಗ್ಬೇಕು ಅನ್ನೋದೊಂದು ಆಸೆ ಇಟ್ಕೊಂಡಿದೀನಿ. ಶಿವರಾತ್ರಿ ಏನಾದ್ರು ಫಂಕ್ಷನ್ ಇರುತ್ತಾ ಸರ್ ಅಲ್ಲಿ? ಇರುತ್ತೆ ಮೇಡಮ್. ಶಿವನ್ ದೇವಸ್ಥಾನ ಅಲ್ವಾ, ಇದ್ದೇ ಇರುತ್ತೆ ಅಲ್ಲಿ. ಹೌದು, ಕೈವಾರ ದೇವಸ್ಥಾನ ಆಗಿರೋದ್ರಿಂದ ಇದ್ದೇ ಇರುತ್ತೆ. ಹೌದು, ಕೈವಾರದ ಮುಂದೆಯಿಂದಾನೇ ಹೋಗುದು, ಕೈವಾರದ ಇದರಿಂದಾನೇ ಹೋಗುದು. ಅದಕ್ಕೆ ಕೈವಾರದಿಂದ ಮುಂದೆ ಹೋದ್ರೆ ಕೈಲಾಸಗಿರಿ. ಇವರು ಚಿಂತಾಮಣಿಯಿಂದ ಹೋದ್ರೆ ಕೈವಾರಕ್ಕೆ ಹೋಗಂಗಿಲ್ಲ. ಕೈವಾರಕ್ಕೆ ಹೋಗಂಗಿಲ್ಲ, ಹೋಗ್ಬೋದು. ಬಸ್ಸಸ್ ಇಲ್ಲ, ನೀವು ಆಟೋ ಮಾಡ್ಕೊಂಡೇ ಹೋಗ್ಬೇಕು ಮೇಡಮ್. ಒಬ್ಬೊಬ್ರು ಹೋದ್ರೆ ನಾನು ಕಾಯ್ಕೊಂಡು ಯಾರಿಗಾದ್ರೂ ಕಾಯ್ತಾ ಇದೀನಿ ಮೇಡಮ್. ಇಲ್ಲೊಬ್ರು ಯಾರೋ ಸಿಕ್ಕಿದ್ದಾರೆ, ನೋಡೋಣ ನೆಕ್ಸ್ಟ್ ಮಂತ್ ಹೋಗ್ಬನ್ನಿ ಮೇಡಮ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಧನ್ಯವಾದ ಮೇಡಮ್. ಧನ್ಯವಾದ, ಅವಕಾಶಕ್ಕಾಗಿ ಧನ್ಯವಾದ ಸರ್. ನಿಮ್ಮ ಸೇವಾ ಮನೋಭಾವ ನೋಡಿ, ಯಾರಿಗಾದ್ರೂ ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋದ್ರು ಸೇವೆ ಅಂತೆ. ಅದು ಕೂಡ ಕೈಲಾಗದೆ ಇದ್ದವ್ರನ್ನ ಕರ್ಕೊಂಡ್ ಹೋಗ್ತೀವಲ್ಲ, ಚಾರ್ಜ್ ಕೊಟ್ಟು ಕರ್ಕೊಂಡ್ ಹೋಗೋದಾಗ್ಲಿ, ಆಗಿರೋದ್ರ ಜೊತೆಲಿ ಕರ್ಕೊಂಡ್ ಹೋಗೋದಾಗ್ಲಿ, ಅದು ಒಂದ್ ಸೇವೆ ಕೂಡ, ದೇವ್ರ ಸೇವೆ ನಾವು ಮಾಡ್ಬೇಕು. ಧನ್ಯವಾದ ಮೇಡಮ್. ಮಂಜುನಾಥ್ ಸರ್. ನಮಸ್ತೆ ರಾಜ್ಕುಮಾರ್ ಸರ್. ನಮಸ್ತೆ. ನಮಸ್ತೆ ಸರ್. ನಾವು ಕೂಡ ಮಾಲೂರು ಭಾಗದ ಜನ
ಚಿಂತಾಮಣಿ ಹಾ, ಮತ್ತು ಹಾ, ಕೈವಾರ ಈ ಭಾಗದಲ್ಲಿ ಹಾ. ಒಂದಷ್ಟು ಓಡಾಡಿದಂತ ಅನುಭವಗಳು. ಹೌದು, ಹೌದು. ಕೈವಾರದಲ್ಲಿ ಕೈವಾರ ನಾರಾಯಣ ತಾತಯ್ಯನವರ ಆ ಸೇವೆಯನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅತ್ಯದ್ಭುತವಾಗಿರ್ತಕ್ಕಂಥ ದೇವಸ್ಥಾನ, ಹಾ, ಜೊತೆಗೆ ಹಾ. ಕೈಲಾಸಗಿರಿ ಎಲ್ಲವುಗಳು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಇರ್ತಕ್ಕಂಥ ದೈವ ಸನ್ನಿಧಿಗಳು. ಅಲ್ಲಿ ಬಂದು ಹೌದು ಸರ್. ಸಾವಿರಾರು ಜನ, ಲಕ್ಷಾಂತರ ಜನ ದೈವ ಪ್ರಜ್ಞೆಯನ್ನ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಂಡು ಹೋಗ್ತಾರೆ ಸರ್. ಜಾಗೃತಗೊಳಿಸ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸರ್ ಅಲ್ಲಿ. ಹೌದು, ಜಾಗೃತ ಆಗ್ತದೆ, ಎನರ್ಜಿ ಕ್ರಿಯೇಟ್ ಆಗ್ತದೆ. ಮತ್ತೆ ಅವರು ನಾವೆಲ್ಲ ಪ್ರತಿನಿತ್ಯ ಮನೆಗಳಲ್ಲಿ ಸ್ನಾನ ಮಾಡಿದ್ರೆ ಅಲ್ಲಿ ಹೋಗಿ ಆಧ್ಯಾತ್ಮಿಕ ಸ್ನಾನವನ್ನ, ಮಾನಸಿಕ ಸ್ನಾನವನ್ನ ಮಾಡಿಕೊಂಡು ಆ ಕರ್ಮವನ್ನ ಕಳೆದುಕೊಂಡು ಪುಣ್ಯವನ್ನ ಹೊತ್ತುಕೊಂಡು ಮನೆಗಳಿಗೆ ಸಾಕ್ತಾರೆ. ಆ ತರದ ವಾತಾವರಣದ ಭೂಮಿ ತಾವು ಈ ಪಿರಮಿಡ್ ಧ್ಯಾನವನ್ನ ಪ್ರಸಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ತಮಗೆ ಎಷ್ಟು ಆತ್ಮಪೂರ್ವಕವಾದ ಧನ್ಯವಾದಗಳನ್ನ ಹೇಳಿದ್ರು ಕೂಡ ಕಡಿಮೆನೆ ಸರ್. ಸರ್, ಮತ್ತೊಂದು ಮಾತನ್ನ ನಾನು ನಿಮ್ಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೇನೆ. ಶಿವರಾತ್ರಿ ಬರ್ತಾ ಇದೆ, 15ನೇ ತಾರೀಕು ಅಲ್ವಾ ಸರ್ ಶಿವರಾತ್ರಿ? ಹೌದು ಸರ್. ಎಲ್ಲ ಈ ಲೌಕಿಕವಾಗಿರ್ತಕ್ಕಂಥ ಜನರೆಲ್ಲರಿಗೂ ಕೂಡ ವರ್ಷಕ್ಕೊಮ್ಮೆ ಶಿವರಾತ್ರಿ ಬಂದ್ರೆ ಈ ಪಿರಮಿಡ್ ಧ್ಯಾನವನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಪ್ರತಿದಿನ ನಾವು ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಮಹಾವತಾರ್ ಫೌಂಡೇಶನ್ ಅಂತೂ ಪ್ರತಿದಿನ ಬೆಳಗ್ಗೆ ತರಗತಿಗಳು, ಸಾಯಂಕಾಲದ ತರಗತಿಗಳು, ರಾತ್ರಿಯ ತರಗತಿಗಳು, 3 ಸೆಷನ್ಗಳಲ್ಲಿ ಜ್ಞಾನ ಮತ್ತು ಜ್ಞಾನದ ಹಂಚಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಲಕ್ಷಾಂತರ ಜನರಿಗೆ ಮಹಾವತಾರ್ ಫೌಂಡೇಶನ್ ಮತ್ತೆ ನಿಮ್ಮಂತ ನೂರಾರು ಜನ ಧ್ಯಾನಿಗಳು ವಿಶ್ವದಾದ್ಯಂತ ಧ್ಯಾನ ಹಂಚಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ನಿಮ್ಮಂತ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಮಾಸ್ತರ್ಗಳಾಗ್ಬೇಕು. ಕೇವಲ ಒಬ್ಬ ರಾಜ್ಕುಮಾರ್ ಸರ್ ಅಲ್ಲ, ನಿಮ್ಮಂತವರು ಲಕ್ಷಾಂತರ. ಈ ಏನೋ ಒಂದು ಮಾತು ಹೇಳ್ತಾರೆ, ಈ ರಕ್ತದಿಂದ ಉದ್ಭವ ಆಗ್ತಕ್ಕಂಥದ್ದು. ರಕ್ತವನ್ನ ಚೆಲ್ಲಿಬಿಟ್ರೆ ಆ ರಕ್ತದಿಂದ ಒಬ್ಬೊಬ್ರು ಸೃಷ್ಟಿ ಆಗ್ತಾರಂತೆ. ಯಾವುದೋ ಎಲ್ಲೋ ಒಂದು ಕಥೆಯನ್ನ ಓದಿದ್ ನಿಂತು. ಆ ರೀತಿಯಲ್ಲಿ ಲಕ್ಷಾಂತರ ಜನ ಪತ್ರಿಜಿ ಸರ್ ಅವರ ಜ್ಞಾನವನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಮಾಸ್ಟರ್ಗಳು ಈ ವಿಶ್ವದಲ್ಲಿ ತಯಾರಾಗ್ಲಿ ಅಂತಕ್ಕಂಥದ್ದು ನನ್ನ ಆಶಯ ಸರ್. ಮತ್ತೊಂದು ಅಂಶ ನಾನು ನೆನಪಿಸ್ಕೊಂಡೆ. ಈ ಮನಸ್ಸು ಅಂತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಕೈತೋಟ. ಈ ಮನಸ್ಸು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಕೈತೋಟದಲ್ಲಿ ಆಲೋಚನೆಗಳು ಅಂತಕ್ಕಂಥ ಬೀಜಗಳನ್ನ ಬಿತ್ತನೆ ಮಾಡ್ತೇವೆ. ಆ ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ಆ ಮನಸ್ಸು ಅಂತಕ್ಕಂಥ ಭೂಮಿಯಲ್ಲಿ ಆ ಬೀಜಗಳು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಸಕಾರಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನ ಸ್ವೀಕಾರ ಮಾಡಿ ಶಕ್ತಿಯನ್ನ ತುಂಬಿಕೊಂಡು ಮೊಳಕೆ ಹೊಡೆದು ಗಿಡಗಳಾಗಿ ವೃಕ್ಷಗಳಾಗಿ ಬೆಳೆದು ಪ್ರಕೃತಿಗೆ ಅವು ಏನನ್ನ ಕೊಡ್ತವೆ ಅಂತ ಹೇಳಿದ್ರೆ ಸುಂದರವಾಗಿರ್ತಕ್ಕಂಥ ಹೂಗಳನ್ನ ಕೊಡ್ತವೆ, ಏನೆಲ್ಲವನ್ನ ಕೊಡ್ತವೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಏನೆಲ್ಲವನ್ನ ಕೊಡ್ತವೆ, ಜೊತೆಗೆ ನೆರಳನ್ನ ಕೊಡ್ತವೆ, ಆಶ್ರಯವನ್ನ ಕೊಡ್ತವೆ. ಹೀಗಾಗಿ ಪ್ರಕೃತಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಆ ಬೀಜಗಳು ಪ್ರಕೃತಿಯ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಕೊಡ್ತವೆ. ಹಾಗೇನೆ ಈ ಧ್ಯಾನ ಅಂತಕ್ಕಂಥದ್ದು ಒಂದು ಅಕ್ಷಯ ಪಾತ್ರೆ ಇದ್ದಂಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನ, ಜೊತೆಗೆ ಲೌಕಿಕವಾಗಿ ಕೂಡ ಆರೋಗ್ಯ, ಐಶ್ವರ್ಯ, ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಎಲ್ಲವನ್ನ ಕೊಡ್ತಕ್ಕಂಥದ್ದು ಈ ಆನಾಪಾನಸತಿ ಧ್ಯಾನ. ಹಾಗಾಗಿ ಈ ಆನಾಪಾನಸತಿ ಧ್ಯಾನಕ್ಕೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಮ್ಮ ಬದುಕುಗಳನ್ನ ಧನ್ಯ ಮಾಡ್ಕೊಳ್ಳಿಕ್ಕೆ, ಪಾವನ ಮಾಡ್ಕೊಳ್ಳುವಂಥದಕ್ಕೆ ನಿಮ್ಮಂಥವರು ಲಕ್ಷಾಂತರ ಮಾಸ್ಟರ್ಗಳು ಜ್ಞಾನದ ವರ್ಷಧಾರೆಯನ್ನ ಹರಿಸ್ಲಿಕ್ಕೆ ಸಿದ್ಧರಾಗಿ ನಿಂತಿದೆ. ನಿಮ್ಮಂತ ಎಲ್ಲ ಮಾಸ್ಟರ್ಗಳಿಗೆ ಅನಂತ ಶತಕೋಟಿ ನಮನಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಸರ್.
ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಸರ್. ಬಹಳ ಅದ್ಭುತವಾದ ಮಾಹಿತಿಯನ್ನ ಕೊಟ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸದೆ ನಮ್ಮ ಈ ವೇದಿಕೆಯ ಉದ್ದೇಶ. ಎಲ್ರಿಗೂ ಒಳ್ಳೇದಾಗ್ಲಿ. ಉದ್ದೇಶ ಹೌದು. ಸೊ ಯಾರು ಹ್ಯಾಂಡ್ ರೈಸ್ ಇಲ್ಲ, ನಾವು ಧ್ಯಾನವನ್ನ ಮಾಡೋಣ ಸರ್. ಧ್ಯಾನವನ್ನ ಮಾಡಿದ್ಮೇಲೆ ಹೆಚ್ಚಿನ ಜನ ಅಲ್ಲೇ ನಿದ್ರೆಗೆ ಜಾರ್ತಾರೆ. ಸೊ ಅದಕ್ಕೋಸ್ಕರ ಅನುರಾಧ ಮ್ಯಾಮ್ ಸರ್ಗೆ ಒಂದು ಧನ್ಯವಾದವನ್ನ ಹೇಳೋಣ. ಹೌದು. ಸರ್, ರಾಜ್ಕುಮಾರ್ ಸರ್, ನೀವು ಬಂದು ನಿಮ್ಮ ಅನುಭವ ಇವೆಲ್ಲ ಹೇಳಿ ಚೆನ್ನಾಗಿ ವಿವರಣೆ ಕೊಟ್ರಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ವೇದಿಕೆಯಿಂದನೂ ನಮ್ಮ ಧ್ಯಾನ ಬಂಧುಗಳು ಎಲ್ಲ ಕಡೆಯಿಂದನೂ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್. ಮುಂದೇನು ನಾವು ಕರಿತೇವೆ. ತಾವು ಯಾವ ತರದ ಸ್ವಯಂ ಸೇವೆಯನ್ನ ಮಾಡ್ತಾ ಇದ್ದೀರಾ, ತಮ್ಮ ಒಂದು ಸೇವಾ ಮನೋಭಾವ ಮತ್ತೇನು ಈ ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಕೇಳುತ್ತಾ. ಹಂಚ್ಕೊಂತೀವಿ ಮೇಡಮ್. ನೀವ್ ಹೇಳಿದಿರಲ್ವಾ ಮೊದ್ಲು ಇದು ಹಂಚ್ಕೊಳ್ಳೋದಕ್ಕೆ ನೀವು ಸಹಕಾರ ಕೊಟ್ರಲ್ವಾ, ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ಧ್ಯಾನ ಮಾಡೋಣ ಸರ್. ಆಯ್ತು ಮೇಡಮ್, ಧ್ಯಾನಕ್ಕೆ ಕೂತ್ಕೊಳ್ಳಿ. ಮಾಸ್ಟರ್ಸ್, ಧ್ಯಾನದ ಸಮಯ. ಈಗಾಗಲೇ ಧ್ಯಾನಕ್ಕೆ ಕುಳಿತು ಅನುಭವ ಇರತಕ್ಕಂಥವರು ಧ್ಯಾನಸ್ಥರಾಗಿ ಎಲ್ಲರೂ ಸಹ ಒಂದು ಲೋಟ ನೀರನ್ನ ಸೇವಿಸಿ, ಒಂದು ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಪ್ರಾಣಶಕ್ತಿಯಿಂದ ಕೂಡಿದಂತಹ ನೀರನ್ನ ಸೇವಿಸೋಣ. ಎಲ್ಲರೂ ಸಹ ತಮ್ಮ ರೂಮನ್ನ ಲೈಟ್ ಅನ್ನು ಆಫ್ ಮಾಡಿಕೊಂಡು ಕತ್ತಲೆ ಮಾಡ್ಕೊಳ್ಳಿ. ಕನ್ನಡಕ ಧರಿಸಿದವರು ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನದ ನಂತರ ಕನ್ನಡಕವನ್ನ ಧರಿಸ್ಕೊಳ್ಳಿ. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ನೀಡಿ ಕೂತಿರುವವರು ತಮ್ಮ 2 ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೆ ಕೈಗಳನ್ನ ಉಶಾಸ್ ಮುದ್ರೆಯಲ್ಲಿ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಹಾಗೇನೆ ನೆಲದಲ್ಲಿ ಕೂತಿರುವವರು ಕೇವಲ ಖಾಲಿ ನೆಲದಲ್ಲಿ ಕೂತಿರದೆ ಒಂದು ಮೃದುವಾದ ಬಟ್ಟೆ ಅಥವಾ ಮ್ಯಾಟ್ ಅನ್ನ ಹಾಕೊಂಡು ಧ್ಯಾನಕ್ಕೆ ತಾವು ಕುಳಿತಿರತಕ್ಕಂತಹ ಪದ್ಮಾಸನ ಇರಬಹುದು ಅಥವಾ ಸುಖಾಸನದಲ್ಲಿ ಇರಬಹುದು, ಕೈಗಳನ್ನ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಬೆನ್ನು ಮೂಳೆ ಅಥವಾ ಬೆನ್ನು ಹಾಗೂ ಕುತ್ತಿಗೆಯನ್ನ ನೇರವಾಗಿ ಇಟ್ಟುಕೊಳ್ಳಿ. ನಾವು ಕೂತ್ಕೊಳ್ಳುವ ಭಂಗಿಯಿಂದಲೂ ಸಹ ಕೆಲವೊಮ್ಮೆ ಸರಿ ಇಲ್ಲದೆ ಕೂತ್ಕೊಂಡ್ರೆ ನಮಗೆ ಧ್ಯಾನ ಆಗುದಿಲ್ಲ. ನೇರವಾಗಿ ನೆಟ್ಟಗೆ ಕೂತ್ಕೊಂಡ್ರೆ ನಮಗೆ ಧ್ಯಾನಕ್ಕೆ ಸಹಕರಿಸಿದಂತಾಗುತ್ತೆ. ನಾವು ಮಾಡತಕ್ಕಂತಹ ಧ್ಯಾನ 40 ನಿಮಿಷಗಳ ಕಾಲ. 30 ನಿಮಿಷ ನಾವು ಸಂಗೀತ ಧ್ಯಾನವನ್ನ ಮಾಡೋಣ. ಆ ನಂತರ 10 ನಿಮಿಷ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ. ನಾವು ಮಾಡ್ತಾ ಇರತಕ್ಕಂತಹ ಧ್ಯಾನ ಆನ ಪಾನ ಸತಿ ಧ್ಯಾನ. ಆನ ಅಂತಂದ್ರೆ ನಾವು ಒಳಗೆ ತೆಗೆದುಕೊಳ್ಳತಕ್ಕಂತಹ ಉಸಿರು, ಅಪಾನ ಅಂದ್ರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ಇದನ್ನ ಗಮನಿಸಿದಾಗ ಆಗತಕ್ಕಂತಹ ಮಿಲನವೇ ಸತಿ ಧ್ಯಾನ. ಈ ಧ್ಯಾನದಲ್ಲಿ ನಾವು ಮಾಡತಕ್ಕಂತಹ ಒಂದೇ ಪ್ರಕ್ರಿಯೆ ಅಂದರೆ ನಮ್ಮ ಮನಸ್ಸನ್ನ ಶಾಂತವಾಗಿ, ತಟಸ್ಥವಾಗಿ, ಶೂನ್ಯವಾಗಿ ಇಟ್ಟುಕೊಂಡು ಕೇವಲ ನಾವು ಆಡುವ ಉಸಿರನ್ನೇ ಗಮನಿಸತಕ್ಕಂಥದ್ದು. ಎಲ್ಲರೂ ಸಹ ತಟಸ್ಥ ಮನಸ್ಸಿನಿಂದ, ಯಾವುದೇ ಆಲೋಚನೆ ಬೇಡ, ಯಾವುದೇ ಜಪ ತಪ ಮಂತ್ರ ಶ್ಲೋಕ, ಯಾವುದೇ ದೇವರ ನಾಮಸ್ಮರಣೆ ಏನು ಇಲ್ಲದ ಹಾಗೆ ಶೂನ್ಯವಾಗಿ ಮನಸ್ಸನ್ನ ಖಾಲಿಯಾಗಿ ಇಟ್ಟುಕೊಂಡು ಧ್ಯಾನಸ್ಥರಾಗೋಣ.
ಮಾಸ್ಟರ್ಸ್, ಇನ್ನು ಕೇವಲ 5 ನಿಮಿಷಗಳ ಶೂನ್ಯ ಧ್ಯಾನವನ್ನು ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು ಕೇವಲ 30 ಸೆಕೆಂಡುಗಳ ಧ್ಯಾನ.
ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ತೆರೆಯಬೇಡಿ. 5, 4, 3, 2, 1. ಎಲ್ಲರೂ ಸಹ ತಮ್ಮ ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 5, 4, 3, 2, 1, 0. ಎಲ್ಲರೂ ಸಹ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ಮುಗುಳ್ನಗುವಿನೊಂದಿಗೆ ನಿಧಾನವಾಗಿ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನದಿಂದ ಎಚ್ಚರಿಕೆಗೊಂಡವರು ದಯಮಾಡಿ ತಮ್ಮ ರೂಮಿನ ಲೈಟ್ ಹಾಗೂ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಧ್ಯಾನವನ್ನು ಮುಂದುವರಿಸುವವರು ಮುಂದುವರಿಸಬಹುದಾಗಿದೆ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ರಾತ್ರಿ 9 ಗಂಟೆಯಿಂದ 9:30ವರೆಗೆ ಶ್ರೀಯುತ ರಾಜ್ಕುಮಾರ್ ಸರ್ ಅವರು ಅದ್ಭುತವಾದ ಜ್ಞಾನ ಹಂಚಿಕೆಯನ್ನ ಮಾಡಿದ್ರು. ಇದು ಎಲ್ಲರಿಗೊಂದು ಪ್ರೇರೇಪಣೆ. ಧ್ಯಾನ ಮಾಡತಕ್ಕಂಥದ್ದು ಜೊತೆಗೆ ಸೇವೆಯನ್ನ ಮಾಡತಕ್ಕಂಥದ್ದು ಸಹ. ಇವರಿಗೆ ಈ ವೇದಿಕೆ ಪರವಾಗಿ ಎಲ್ಲ ಧ್ಯಾನ ಬಂಧಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ನಮ್ಗೆಲ್ರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ತಾವೆಲ್ಲರೂ ಸಹ ಕಾರಣಕರ್ತರು. ಹಾಗೆ ನಮ್ಮ ಕೋಹೋಸ್ಟ್ ಆಗಿರತಕ್ಕಂಥ ಅನುರಾಧ ಮೇಡಮ್ ಸಹ ಎಲ್ಲರಿಗೂ ಸಹ ಧನ್ಯವಾದವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ಹಾಗೆ ಮೇಡಮ್ ನಿಮ್ಗೂನು ಧ್ಯಾನ ತುಂಬಾ ಚೆನ್ನಾಗಿ ಮಾಡಿಸಿದ್ರಿ. ನಿಮ್ಗೂನು ಧನ್ಯವಾದಗಳು. ಎಲ್ಲರ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು.